ಯಾವುದು ಶ್ರುತ ಇದೆ, ಯಾವುದಕ್ಕೆ ಶ್ರುತ ಅಂತ ಕರೆದಿದ್ದಾರೆ, ಯಾವುದು ಶ್ರುತ ಇದೆ ಹೇಳಿದರೆ ಶ್ರುತಂ ಧಾರಯತಿ ಅಥವಾ ಶ್ರುತ್ವಾ ಅವಧಾರಣಂ. ಶ್ರುತದ ಪರಿಭಾಷೆ ಏನು? ಶ್ರುತ ಮತ್ತು ಪಂಚಮಿ ಎರಡಿದೆಯಲ್ಲ ಶಬ್ದಗಳು. ಒಂದು ಶ್ರುತ ಅನ್ನುವಂತಹ ಶಬ್ದ ಇದೆ, ಇನ್ನೊಂದು ಧಾರಣೆ ಯಾವುದೋ ಪಂಚಮಿ ಅನ್ನತಕ್ಕಂತಹ ಶಬ್ದ ಇದೆ. ಎರಡೂ ಶಬ್ದಗಳನ್ನ ನಾವು ನೋಡಿದಾಗ ಯಾವ ಎರಡು ಶಬ್ದಗಳ ಸ್ವರೂಪ ನಮಗೆ ಗೊತ್ತಾಗಬೇಕಿದೆ. ಏನೇನಿದೆ ಶಬ್ದಗಳು? ಶ್ರುತ ಮತ್ತು ಪಂಚಮಿ ಎರಡಿದೆಯಲ್ಲ, ಒಂದು ಶ್ರುತ ಮತ್ತು ಇನ್ನೊಂದು ಪಂಚಮಿ. ಮೊದಲು ಶ್ರುತ ಶಬ್ದದ ಅರ್ಥವನ್ನ ನಾವು ತಿಳಿಯೋದಿದೆ. ಶ್ರುತ ಅಂದ್ರೆ ಯಾವುದು, ಯಾವುದಕ್ಕೆ ನಾವು ಶ್ರುತ ಅಂತ ಕರಿತೇವೆ, ಯಾವುದಕ್ಕೆ ಶ್ರುತ ಅನ್ನೋದು ಅಂತ ಹೇಳ್ತಾರೆ? ಶ್ರುತ್ವಾ ಅವಧಾರಣಂ ಇತಿ ಶ್ರುತಂ. ಶ್ರುತ್ವಾ ಅವಧಾರಣ. ಶ್ರುತ್ವ ಅಂದ್ರೆ ಶ್ರುತಜ್ಞಾನ ಅಲ್ಲ, ಶ್ರುತಜ್ಞಾನದ ಯಾವ ಸ್ವರೂಪ ಇದೆ ಆ ಸ್ವರೂಪ ವಾಸ್ತವಿಕವಾಗಿ ಯಾವ ಈ ಸ್ವರೂಪ ಇದೆ ಅಥವಾ ಯಾವ ಈ ಸಮಸ್ಯೆ ಇದೆ ಅದನ್ನ ಸರಿಯಾಗಿ ತಿಳ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಈ ಶ್ರುತ ಅನ್ನುವಂಥದ್ದು ಶ್ರುತಜ್ಞಾನದ ಆಧಾರವಾಗಿ ಇಲ್ಲಿ ಹೇಳಿಲ್ಲ. ಶ್ರುತ ಅನ್ನುವಂಥದ್ದು ಕೇಳಿ ಆಲಿಸಿ ಧಾರಣೆ ಯಾವುದು ಆಗುತ್ತೆ, ಅಥವಾ ಯಾರ ಉಪದೇಶವನ್ನ ಕೇಳಿ ನಮಗೆ ಆ ಉಪದೇಶ ಧಾರಣೆ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಇಲ್ಲಿ ವಿಚಾರವನ್ನ ಮಾಡ್ತಾ ಇದ್ದೇವೆ. ವಾಸ್ತವಿಕವಾಗಿ ಯಾವ ಆಚಾರ್ಯರ ಈ ಚರ್ಚೆ ಇದೆ, ಇದು ಶ್ರುತದ ಚರ್ಚೆ ಇದೆ. ಶ್ರುತದ ಚರ್ಚೆಯನ್ನ ನಾವು ಶ್ರುತದ ರೀತಿಯಾಗಿಯೇ ಅರ್ಥ ಮಾಡ್ಕೊಳ್ಳೋದಿದೆ. ಯಾರಿಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಳೋದಿದೆ. ಮಧ್ಯದಲ್ಲಿ ನೆಟ್ವರ್ಕ್ ಸಮಸ್ಯೆ ಬಂದಾಗ ಕೆಲವೊಂದು ಸಲಿ ಸರಿಯಾಗಿ ಕೇಳಿಸಲ್ಲ, ಆದ್ರೆ ಸಮಾಧಾನವಾಗಿ ಧೀರ್ಯವಾಗಿ ಕೇಳೋದಿದೆ. ಮಧ್ಯದಲ್ಲಿ ಆನ್ ಮಾಡೋದಿದೆ, ಯಾರು ಅನ್ಮ್ಯೂಟ್ ಮಾಡಬಾರ್ದು. ನಾವೇನ್ ಚರ್ಚೆ ಮಾಡ್ತಿದ್ವಿ? ಶ್ರುತ್ವಾ ಅವಧಾರಣಂ ಇತಿ ಶ್ರುತಂ ಅಂದ್ರೆ ಕೇಳಿ ಯಾವುದು ಅವಧಾರಣ ಆಗುತ್ತೆ ಅದಕ್ಕೆ ಶ್ರುತ ಅಂತ ಕರೀತಾರೆ. ಶ್ರುತ ಪಂಚಮಿಯ ಯಾವ ವಾಸ್ತವಿಕವಾದ ಸ್ವರೂಪ ಇದೆ ಅದು ಶ್ರುತದಲ್ಲೇ ಇದೆ. ಏನಂತ? ಶ್ರುತದಲ್ಲಿಯೇ ಶ್ರುತದ ಪರಂಪರೆ ಇದೆ. ಕೇಳಿ ಆಲಿಸಿ ಯಾವ ಜ್ಞಾನ ಆಗುತ್ತೆ ಅದು ಶ್ರುತ ಇದೆ. ಯಾವುದನ್ನ ನಾವು ಕೇಳಿ ಆಲಿಸಿ ಮಾಡ್ತೇವೆ, ಅರ್ಥ ಮಾಡ್ಕೋತೇವೆ, ಅದು ಶ್ರುತ ಇದೆ. ಹಾಗಾದ್ರೆ ಪ್ರಾಚೀನ ಪರಂಪರೆಯಿಂದ ಶ್ರುತ ಪರಂಪರೆ ನಡ್ಕೊಂಡ್ ಬರ್ತಾ ಇದೆ. ಶ್ರುತ ಪರಂಪರೆ ಇವಾಗಿಂದಲ್ಲ. ಶ್ರುತ ಪರಂಪರೆಯ ಮಹತ್ವವನ್ನ ನಾವು ಇವತ್ತು ಮೊದಲು ತಿಳ್ಕೊಳ್ಳೋದಿದೆ. ಯಾಕಂದ್ರೆ ಶ್ರುತ ಪರಂಪರೆಯ ಮಹತ್ವ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಶ್ರುತಾವತಾರಣ ದಿನ, ಈ ಶ್ರುತ ಪಂಚಮಿಯ ದಿನ ಇದು ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಶ್ರುತ ಪಂಚಮಿಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಶ್ರುತದ ಪರಂಪರೆಯನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ನಿಜವಾಗ್ಲೂ ಶ್ರುತದ ಪರಂಪರೆ ಯಾಕೆ ಇಷ್ಟೊಂದು ಮಹತ್ವಪೂರ್ಣ ಇದೆ? ನಾವು ಮೊದಲನೇ ತೀರ್ಥಂಕರ ಆದಿನಾಥರಿಂದ ಹಿಡಿದು ಇತಿಹಾಸವನ್ನ ನೋಡದೇ ಇದ್ರು, ಮಹಾವೀರ ಸ್ವಾಮಿಯಿಂದ ಇತಿಹಾಸವನ್ನ ನೋಡೋದಾದ್ರೂ ಕೂಡ ಮಹಾವೀರ ಸ್ವಾಮಿಯ ನಂತರದಿಂದ ಯಾವ ಅವರ ಸಮೋಶರಣದಿಂದ ಯಾವ ದಿವ್ಯ ಧ್ವನಿ ಹೊರಡುತ್ತೆ ಅದನ್ನ ಗೌತಮ ಗಣಧರರು 12 ಅಂಗಗಳ ರೂಪವಾಗಿ ಅದನ್ನ ಅರ್ಥರೂಪ ರಚನೆ ಮಾಡ್ತಾರೆ. ಅದಾದ್ಮೇಲೆ ಯಾವ ಜ್ಞಾನದ ಪರಂಪರೆ ನಡೆಯುತ್ತೆ ಆ ಜ್ಞಾನದ ಪರಂಪರೆ ಶ್ರುತ ಪರಂಪರೆ ನಡೆಯುತ್ತೆ. ಒಬ್ರು ಇನ್ನೊಬ್ರಿಗೆ ಹೇಳ್ತಾರೆ, ಇನ್ನೊಬ್ರಿಗೆ ಹೇಳ್ತಾರೆ. ಆಚಾರ್ಯರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಅವರು ಮತ್ತೆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಅವರು ಮತ್ತೆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ವಾಸ್ತವಿಕವಾಗಿ ಶಿಷ್ಯರಿಂದ ಗುರುಗಳಿಂದ ಶಿಷ್ಯರಿಗೆ, ಗುರುಗಳಿಂದ ಶಿಷ್ಯರಿಗೆ ಈ ರೀತಿಯಾಗಿ ನಡ್ಕೊಂಡ್ಬಂದಂತಹ ಪರಂಪರೆ ಶ್ರುತ ಪರಂಪರೆ ಇದೆ. ಹಾಗಾದ್ರೆ ನಾನು ಎಲ್ಲರಿಗೂ ಪ್ರಶ್ನೆ ಕೇಳ್ತಾ ಇರೋದು, ನಾವು ಇಷ್ಟು ದಿನ ಶ್ರುತ ಪರಂಪರೆ ಶ್ರುತ ಪಂಚಮಿಯನ್ನ ಆಚರಣೆ ಮಾಡ್ಕೊಂಡ್ ಬರ್ತಾನೆ ಇದ್ದೇವೆ. ಆದ್ರೆ ನಾವು ಏನ್ ಯೋಚನೆ ಮಾಡ್ಬೇಕಿದೆ? ಧರ್ಸೇನಾಚಾರ್ಯ
ಭೂತಬಲಿ ಪುಷ್ಪದಂತರಿಗೆ ಯಾವ ಜ್ಞಾನವನ್ನ ಕೊಡ್ತಾರೆ, ಆ ಸಮಯದಲ್ಲಿ ಲಿಪಿಬದ್ಧ ಮಾಡಿರೋದನ್ನ ಇದಕ್ಕಿಂತ ಹಿಂದೆನೆ ಯಾಕೆ ಲಿಪಿಬದ್ಧ ಮಾಡ್ಲಿಲ್ಲ, ಈ ಸಮಯದಲ್ಲಿ ಬಂದು ಯಾಕಿದೆ ಲಿಪಿಬದ್ಧ ಆಯ್ತು? ಇದಕ್ಕಿಂತ ತುಂಬಾ ಹಿಂದಿನ ಕಾಲದಲ್ಲೇ ಶ್ರುತ ವಿಚ್ಛಿನ್ನ ಆಗುತ್ತಾ ಇದೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಎಲ್ಲ ಪುರಾವೆಗಳನ್ನು ನಾನು ಕೊಡುತ್ತೇನೆ. ಎಲ್ಲ ನಾವು ಚರ್ಚೆಯನ್ನ ಮಾಡೋದಿದೆ. ದರ್ಶೇನ್ ಆಚಾರ್ಯರಿಗೆ ಶ್ರುತ ನಷ್ಟ ಆಗುತ್ತಾ ಇದೆ, ವಿಸ್ಮರಣೆ ಆಗುತ್ತಾ ಇದೆ ಅಂತ ಗೊತ್ತಾಗಿರೋದು ಮೊದಲನೇ ವಿಚಾರ ಅಲ್ಲ. ಇದಕ್ಕಿಂತ ಹಿಂದೆ ಅನೇಕ ಮುನಿಗಳಿಗೆ ಈ ರೀತಿಯಾದಂತಹ ಒಂದು ವಿಕಲ್ಪ ಬರುತ್ತೆ. ಆದ್ರೆ ಯಾರೂ ಕೂಡ ಇದನ್ನ ಲಿಪಿಬದ್ಧ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡೋದಿಲ್ಲ. ಯಾಕೆ ಲಿಪಿಬದ್ಧ ಮಾಡೋ ಪ್ರಯತ್ನ ಮಾಡೋದಿಲ್ಲ? ಶ್ರುತ ಪರಂಪರೆಯನ್ನೇ ನಡೆಸ್ಕೊಂಡು ಯಾಕೆ ಬರ್ತಾರೆ? ಲಿಪಿಬದ್ಧ ಯಾಕೆ ಮಾಡೋದಿಲ್ಲ? ಯಾವ ಕಾರಣದಿಂದ ಲಿಪಿಬದ್ಧ ಮಾಡೋದಿಲ್ಲ? ಯಾಕೆ ಲಿಪಿಬದ್ಧ ಮಾಡೋದಿಲ್ಲ ಹೇಳ್ತಾರೆ. ಇದಕ್ಕೆ ಉತ್ತರವನ್ನ ಕೂಡ ನಾವು ಇವತ್ತು ಯೋಚನೆ ಮಾಡೋದಿದೆ, ಅರ್ಥ ಮಾಡ್ಕೊಳ್ಳೋದಿದೆ. ಮೊದಲು ಶ್ರುತ ಪಂಚಮಿಯ ಶಬ್ದದ ಅರ್ಥವನ್ನ ನಾವು ತಿಳಿಯೋದಿದೆ. ಶ್ರುತ ಶ್ರುತ ಅಂತ ಹೇಳಿದ್ರೆ ಕೇಳಿ, ಆಲಿಸಿ. ಕೆಲವೊಂದು ಜನರಿಗೆ ಶ್ರುತ ಅಂತ ಹೇಳಿದ್ರೆ ಕೇಳೋದು ಅಂತ ಅರ್ಥ. ಶ್ರುತ ಅಂದ್ರೆ ಕೇಳೋದಲ್ಲ, ಶ್ರುತ್ವಾ ಅವಧಾರಣಂ, ಕೇಳಿ ಅವಧಾರಣೆಯನ್ನ ಮಾಡಿಕೊಳ್ಳುವಂಥದ್ದು, ಕೇಳಿ ಅರಿತು ಅದನ್ನ ಧಾರಣೆಯನ್ನ ಮಾಡಿಕೊಳ್ಳುವಂಥದ್ದಕ್ಕೆ ಶ್ರುತ ಅಂತಾರೆ. ಹಾಗಾದ್ರೆ ನಾನು ಜಿನವಾನಿಯನ್ನ ಕೇಳಿದ ತಕ್ಷಣ ಅದಕ್ಕೆ ಶ್ರುತ ಅಂತ ಕರೆಯೋದಿಲ್ಲ. ಶ್ರುತ ಯಾವ್ದಕ್ಕೆ ಕರೀತಾರೆ? ಶ್ರುತ ವಾಸ್ತವಿಕವಾಗಿ ನಾನು ಕೇಳಿದ ನಂತರ ಅದನ್ನ ಅವಧಾರಣೆ ಮಾಡ್ಕೋತೇನೆ. ಅವಧಾರಣೆ ಮಾಡಿಕೊಂಡ ನಂತರ ಅದು ಶ್ರುತ ಆಗುತ್ತೆ, ಶ್ರುತ ಅಂತ ಕರೆಯಲ್ಪಡುತ್ತೆ. ಒಂದು ವೇಳೆ ಕೇಳಿದಂತಹ ಜ್ಞಾನ ಅವಧಾರಣೆ ಆಗ್ಲಿಲ್ಲ ಅಂದ್ರೆ, ಕೇಳಿದಂತಹ ಜ್ಞಾನ ಧಾರಣೆ ಆಗ್ಲಿಲ್ಲ ಅಂದ್ರೆ, ಶುದ್ಧೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಶ್ರುತ ಅಂತ ಕರೆಯೋದಿಲ್ಲ. ಸಾಮಾನ್ಯವಾಗಿ ಶ್ರುತದ ಅರ್ಥ ಏನಾಯ್ತು? ಯಾವ ಜ್ಞಾನವನ್ನ ಗುರುಗಳಿಂದ ಪಡೆದು ಯಾವ ಜ್ಞಾನ ನನಗೆ ಧಾರಣೆ ಆಗತ್ತೆ, ಆ ಧಾರಣೆ ಆದಂತಹ ಜ್ಞಾನಕ್ಕೆ ನಾವು ಶ್ರುತ ಅಂತ ಕರಿತೇವೆ. ಹಾಗಾದ್ರೆ ಯಾವ ಜ್ಞಾನದ ಬಗ್ಗೆ ನಮಗೆ ಧಾರಣೆ ಆಗುತ್ತೆ ಆ ಜ್ಞಾನ ಮಾತ್ರ ವಾಸ್ತವಿಕವಾಗಿ ಶ್ರುತ ಇದೆ. ಅನ್ಯ ಯಾವುದು ಶ್ರುತ ಇಲ್ಲ. ಹಾಗಾಗಿ ನಾವು ತಿಳ್ಕೊಳ್ಳುವಂಥದ್ದು ಯಾವ್ದ್ಯಾವ್ದನ್ನ ಕೇಳುತ್ತೇವೆ, ಕೇಳಿ ಪಡೆದಂತಹ ಜ್ಞಾನ ಶ್ರುತ, ಕೇಳಿ ಪಡೆದಂತಹ ಜ್ಞಾನ ಶ್ರುತ ಅಲ್ಲ. ಏನ್ ಹೇಳ್ತಾರೆ? ಈ ಬಹಳ ಮಾರ್ಮಿಕವಾದ ವಿಚಾರ ಇದೆ. ನಾವು ಶ್ರುತದ ಅರ್ಥವನ್ನು ಮೊದಲು ತಿಳಿಯೋದಿದೆ. ಕೇಳಿ ಪಡೆದಂತಹ ಜ್ಞಾನಕ್ಕೆ ಶ್ರುತ ಅನ್ನೋದಿಲ್ಲ. ಕೇಳಿದ ನಂತರ ಯಾವುದು ಧಾರಣೆ ಆಗುತ್ತೆ ಅದು ಶ್ರುತ ಇದೆ. ಇದಕ್ಕೆ ನಾನು ಹಿಂದೆ ನಾವು ಹೋಗಿ ವಿಚಾರ ಮಾಡೋದಿದೆ. ನಮ್ಮ ಇತಿಹಾಸ, ಶ್ರುತದ ಇತಿಹಾಸವನ್ನ ನಾವು ವಿಚಾರ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಸಮೋಶರಣದಿಂದ ನಾವು ವಿಚಾರ ಮಾಡಿದ್ರೆ, ಸಮೋಶರಣದಲ್ಲಿ ಮಹಾವೀರ ಸ್ವಾಮಿ ದಿವ್ಯಧ್ವನಿ ಮೂಲಕ ಉಪದೇಶವನ್ನ ಹೊರಡ್ತಾ ಇದೆ. ಮಹಾವೀರ ಸ್ವಾಮಿ ಇರುವವರೆಗೂ ಗೌತಮ ಸ್ವಾಮಿ ಉಪದೇಶವನ್ನ ಕೇಳ್ತಾನೆ ಇದ್ದಾರೆ. ಆದ್ರೆ ಮಹಾವೀರ ಸ್ವಾಮಿ ನಿರ್ವಾಣ ಆದ ನಂತರ ತಕ್ಷಣ ದ್ವಾದಶಾಂಗದ ರಚನೆಯನ್ನ ಮಾಡ್ತಾರೆ. ಇಲ್ಲಿ ಅನೇಕ ಜನರಿಗೆ ಗೊತ್ತಿರ್ಬೋದು, ದ್ವಾದಶಾಂಗದ ರಚನೆ ಮಾಡ್ಲಿಕ್ಕೆ ಅವ್ರಿಗೆ ಎಷ್ಟು ಕಾಲ ಬೇಕಾಗುತ್ತೆ. जो गौतम गणधर है ना, जो भी गणधर होते हैं, गणधरों को द्वादशांग रूप रचना करने के लिए कितना समय चाहिए? ಗಣಧರರಿಗೆ ದ್ವಾದಶಾಂಗ ರಚನೆ ಮಾಡ್ಲಿಕ್ಕೆ 12 ಅಂಗಗಳನ್ನ ರಚನೆ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಗಣಧರರಿಗೆ ಅಂತರ್ಮುಹೂರ್ತ ಮಾತ್ರ ಸಾಕು. ಅಂತರ್ಮುಹೂರ್ತದಲ್ಲಿ 12 ಅಂಗಗಳ ರಚನೆ ಆಗೋಗುತ್ತೆ. ಏನು ಅದ್ಭುತ ಇದೆ! ಜ್ಞಾನದ ಶಕ್ತಿ ಏನಿದೆ! ಅಂತರ್ಮುಹೂರ್ತದಲ್ಲಿ 12 ಅಂಗಗಳ ರಚನೆ. ಅದ್ ಹೆಂಗ ಸಾಧ್ಯ ಇದೆ? ಈ ಸಾಧ್ಯ ಹೇಗಿದೆ ಅಂತ ಹೇಳಿದ್ರೆ ಅದು ಜ್ಞಾನದಲ್ಲಿ ಅವಧಾರಣೆ ಆಗಿದೆ. ಹಾಗಾಗಿ ಅಂತರ್ಮುಹೂರ್ತದಲ್ಲೇ ರಚನೆ ಆಗುತ್ತೆ. ಈ ರೀತಿ ಅಂತರ್ಮುಹೂರ್ತದಲ್ಲಿ ರಚನೆ ಆದಂತಹ ಜ್ಞಾನವನ್ನ ಕೇವಲಿಗಳ ನಂತರ ಯಾರು ಪಡ್ಕೋತಾರೆ? ಶ್ರುತ ಕೇವಲಿಗಳು ಪಡ್ಕೋತಾರೆ. ಹಾಗಾದ್ರೆ ಶ್ರುತ ಕೇವಲಿ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಶ್ರುತ ಕೇವಲಿ ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಶ್ರುತ ಕೇವಲಿ ಅಂತ ಹೇಳಿದ್ರೆ
ಯಾವ 12 ಅಂಗಗಳನ್ನ ಗೌತಮ ಗಣಧರರು ರಚನೆ ಮಾಡಿದರೆ ಆ ಸಂಪೂರ್ಣ 12 ಅಂಗಗಳ ಜ್ಞಾನ ಯಾರಿಗೆ ಇರುತ್ತೆ ಆ ವ್ಯಕ್ತಿಗೆ ಶ್ರುತ ಕೇವಲಿ ಅಂತಾರೆ. ಶ್ರುತ ಕೇವಲಿ ಅಂದ್ರೆ ಶ್ರುತದಿಂದ ಯಾರು ಕೇವಲಿಯಾಗಿದ್ದಾರೆ, ಅಂದ್ರೆ ವಾಸ್ತವಿಕವಾಗಿ ಯಾರಿಗೆ ಕೇವಲ ಜ್ಞಾನ ಇಲ್ಲ, ಆದ್ರೆ ಶ್ರುತದಿಂದ ಅಂತ ಹೇಳಿದ್ರೆ ಗುರುಗಳಿಂದ ಜ್ಞಾನವನ್ನ ಪಡೆದು ಯಾರು ಅವಧಾರಣೆಯನ್ನ ಮಾಡ್ಕೊಂಡಿದ್ದಾರೆ ಅವರಿಗೆ ಶ್ರುತ ಕೇವಲಿ ಅಂತಾರೆ. ಹಾಗಾದ್ರೆ ಶ್ರುತ ಕೇವಲಿ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಶ್ರುತ ಕೇವಲಿ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು? ನಮಗೆಲ್ಲರಿಗೂ ಗೊತ್ತಿದೆ. ಶ್ರುತ ಕೇವಲಿ ಆಗ್ಲಿಕ್ಕೂ ಕೂಡ ಅಂತರ್ಮುಹೂರ್ತ ಸಾಕು. ಬಹಳ ಮಹತ್ವಪೂರ್ಣವಾದ ವಿಚಾರ ಚರ್ಚೆ ಮಾಡ್ತಿದ್ದೀವಿ ನಾವು ಶ್ರುತದ ಬಗ್ಗೆ. ಈ ವಾಸ್ತವಿಕವಾಗಿ ಆ ಅಗಾಧವಾದಂತಹ ಜ್ಞಾನವನ್ನ 12 ಅಂಗಗಳ ಯಾವ ಅಗಾಧ ಜ್ಞಾನ ಇದೆ, ಇಡೀ ದಿವ್ಯ ಧ್ವನಿ ಸಂಪೂರ್ಣವಾಗಿ ಅದರಲ್ಲಿ ತುಂಬಿದೆ ಅಂತಹ ಅಥಾಹ ಸಾಗರವಾದಂತಹ 12 ಅಂಗಗಳ ಜ್ಞಾನವನ್ನ ಪಡಿಲಿಕ್ಕೆ ಆ ಶ್ರುತ ಕೇವಲಿಗೆ ಎಷ್ಟು ಸಮಯ ಬೇಕು ಅಂತ ಹೇಳಿದ್ರೆ ಅಂತರ್ಮುಹೂರ್ತ ಸಾಕು. ಈ ಒಂದು ವೇಳೆ ನಾವು ಅನ್ಕೊಂಡಿರೋ ಹಾಗೆ ಉಪದೇಶವನ್ನ ಕೇಳಿ 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 ಜ್ಞಾನವನ್ನ ಪಡೆಯೋದಾಗಿದ್ದಿದ್ರೆ 12 ಅಂಗಗಳ ಉಪದೇಶವನ್ನ, ಉದಾಹರಣೆಗೆ ಒಬ್ಬ ಆಚಾರ್ಯ ಕಾಲ 80 ವರ್ಷ ಇದೆ ಅಂತ ಅನ್ಕೊಂಡ್ರು ಅವರ 80 ವರ್ಷದಲ್ಲಿ ಒಂದು ಅಂಗದ ಜ್ಞಾನವನ್ನ ಕೂಡ ಸಂಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಗಾಧವಾದಂತಹ ಜ್ಞಾನ ಇದೆ. ಇಡೀ ಆಯಸ್ಸು ಪೂರ್ತಿ ವರ್ಣನೆ ಮಾಡಿದ್ರು ಒಂದು ಶಬ್ದ ರಿಪೀಟ್ ಆಗದೇನೆ ಒಂದು ಅಂಗವನ್ನ ಸಂಪೂರ್ಣವಾಗಿ ಹೇಳೋದು ಕಷ್ಟ ಇದೆ, ಸಾಧ್ಯ ಇಲ್ಲ. तो पूरा जो द्वादशांग जिनवाणी कितनी बड़ी होगी, कितना अगाध सागर होगा. तो अंತಹ ಅಗಾಧ ಸಾಗರವನ್ನ ಉಪದೇಶದ ಮೂಲಕ ತಿಳಿಸೋದು ಅಸಂಭವ ಇದೆ. ಮತ್ತೆ ಶ್ರುತ ಪರಂಪರೆ ಅಂದ್ರೆ ಏನು? ಅರೆ ಶ್ರುತ ಪರಂಪರೆ ಅಂದ್ರೆ ಗುರುಗಳ ಉಪದೇಶದಿಂದ, ಗುರುಗಳ ಸಾನ್ನಿಧ್ಯದಿಂದ ಆ ಜೀವ ತನ್ನ ಯೋಗ್ಯತೆಯಿಂದ, ತನ್ನ ಆಸಕ್ತಿಯಿಂದ, ತನ್ನ ಕ್ಷಮತೆಯಿಂದ, ತನ್ನ ಉಪಾದಾನ ಯೋಗ್ಯತೆಯಿಂದ, ತನ್ನ ಸಾಮರ್ಥ್ಯದಿಂದ ತನ್ನಲ್ಲಿ ತಾನು ಜ್ಞಾನವನ್ನ ಪಡ್ಕೊಳ್ತಾನೆ. ಅದಕ್ಕೆ ನಾವು ಶ್ರುತ ಪರಂಪರೆ ಅಂತ ಕರಿತೇವೆ. ಇಲ್ಲ ಅಂತ ಹೇಳಿದಿದ್ರೆ ಶ್ರುತ ಪರಂಪರೆ ನಡೆಯೋದು ಬಹಳ ಕಷ್ಟ ಇದೆ. ಶ್ರುತ ಪರಂಪರೆ ನಾವು ಅಂದ್ಕೊಂಡಿರೋ ಹಾಗೆ ಶ್ರುತ ಪರಂಪರೆ ಇರ್ಲಿಲ್ಲ. ಗುರುಗಳು ದಿನಾಪೂರ್ತಿ ಶಿಷ್ಯನಿಗೆ ಉಪದೇಶ ಮಾಡ್ತಾ ಇದ್ದಾರೆ, ಅದನ್ನ ಶಿಷ್ಯ ತಿಳ್ಕೊಂಡು ಧಾರಣೆ ಮಾಡ್ಕೋತಾ ಇದ್ದೇನೆ. ಈ ರೀತಿ ಶ್ರುತ ಪರಂಪರೆ ನಡೆಯೋದಿಲ್ಲ ಪ್ರಾಚೀನ ಕಾಲದಲ್ಲಿ. ಮಹಾವೀರ ಸ್ವಾಮಿಯ ನಂತರ ಕೇವಲಿಗಳಾದ್ರು, ಸಾಮಾನ್ಯ ಕೇವಲಿಗಳ ನಂತರ ಇವಾಗ ಶ್ರುತ ಕೇವಲಿಗಳ ಚರ್ಚೆ ನಡೆಯುತ್ತೆ. ಆ ಶ್ರುತ ಕೇವಲಿಗಳೆಲ್ಲ ಯಾವ ರೀತಿ ಶ್ರುತ ಕೇವಲಿಗಳಾಗುತ್ತಾರೆ? ಶ್ರುತ ಕೇವಲಿ, ಶ್ರುತ ಪರಂಪರೆಯಲ್ಲಿ ಕೇವಲಿಗಳಾಗಿದ್ದಾರೆ. ಹಾಗಾದ್ರೆ ಕೇವಲಿಯ ಮುಂದೆ ಯಾವ ಶ್ರುತ ಇದೆ ಅದರ ಅರ್ಥ ಏನು? ಕೇಳಿ ಕೇಳಿ ಅಂದ್ರೆ ಎಷ್ಟು ವರ್ಷ ಉಪದೇಶವನ್ನ ಕೇಳುತ್ತಾರೆ? ಎಷ್ಟು ವರ್ಷ ಉಪದೇಶ ಕೇಳೋದಿಲ್ಲ, ಸ್ವಲ್ಪ ಸಮಯ ಏನ್ ಹೇಳ್ತಾರೆ ಆ ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದು ತನ್ನ ಜ್ಞಾನವನ್ನ ತಾನು ಯಾವಾಗ ಪ್ರಕಟಪಡಿಸ್ಕೊತಾನೆ ಆಗ ವಾಸ್ತವಿಕವಾಗಿ ಆ ಜ್ಞಾನ ಅಂತರಂಗದಲ್ಲಿ ಧಾರಣೆ ಆಗುತ್ತೆ. ಆ ಧಾರಣೆ ಆದಂತಹ ಜ್ಞಾನಕ್ಕೆ ನಿಜವಾಗಿ ಶ್ರುತ ಅಂತ ಕರೀತಾರೆ. ಶ್ರುತ ವಾಸ್ತವಿಕವಾಗಿ ಧಾರಣೆ ಆದಂತಹ ಜ್ಞಾನದ ಹೆಸರು ಶ್ರುತ ಇದೆ, ಕೇಳೋದರ ಹೆಸರು ಶ್ರುತ ಅಲ್ಲ. ಶಬ್ದಶಃ ಅರ್ಥ ಶ್ರುತ ಅಂದ್ರೆ ಕೇಳೋದು, ಆದ್ರೆ ಕೇಳೋದರ ಅರ್ಥ ಶ್ರುತ ಇಲ್ಲ. ಜಿನವಾಣಿಯಲ್ಲಿ ಶ್ರುತದ ಪರಿಭಾಷೆ ಇದೆ, ಶ್ರುತ್ವಾ ಅವಧಾರಣಂ. ಕೇಳಿ ಯಾವುದು ಅವಧಾರಣೆಯನ್ನ ಮಾಡ್ಕೋತೇವೆ ಅದಕ್ಕೆ ಶ್ರುತ ಅಂತ ಕರೀತಾರೆ. ಹಾಗಾಗಿ ಶ್ರುತ ಅಂತ ಹೇಳಿದ್ರೆ ಯಾವ ಜ್ಞಾನ ಅಂತರಂಗದಲ್ಲಿ ಧಾರಣೆ ಆಗಿದೆ ಆ ಧಾರಣೆ ಆದಂತಹ ಜ್ಞಾನದ ಹೆಸರು ಶ್ರುತ ಇದೆ. ಇಷ್ಟು ಅರ್ಥ ಆಗ್ಬೇಕು ನಮ್ಗೆ. ಅಂದ್ರೆ ಯಾವ ಜ್ಞಾನ ನಮಗೆ ಧಾರಣೆ ಆಗಿದೆ ಆ ಧಾರಣೆ ಆದಂತಹ ಜ್ಞಾನದ ಹೆಸರು ಶ್ರುತ ಇದೆ. ವಾಸ್ತವಿಕವಾಗಿ ಯಾವ ಜ್ಞಾನ ಧಾರಣೆ ಆಗಿಲ್ಲ ಆ ಧಾರಣೆ ಆಗದೆ ಇರುವಂತಹ ಜ್ಞಾನಕ್ಕೆ ನಾವು ಶ್ರುತ ಅಂತ ಕರೆಯೋದಿಲ್ಲ. ಹಾಗಾಗಿ ಶ್ರುತದ ಅರ್ಥ ಜೀವಿಯ ಆತ್ಮನ ಜ್ಞಾನದಲ್ಲಿ ಯಾವುದು ಧಾರಣೆ ಆಗಿದೆ ಅದಕ್ಕೆ ನಾವು ಶ್ರುತ ಅಂತ ಕರಿತೇವೆ.
ಎಷ್ಟು ಅರ್ಥ ಆಗಿದೆ ಇದರ ಚರ್ಚೆ ಮತ್ತು ಸ್ಪಷ್ಟವಾಗಿ ನಾವು ಮಾಡೋದಿದೆ. ಎಷ್ಟು ಸಮಯ ಸಿಗುತ್ತೆ, ಎಷ್ಟು ಸಾಧ್ಯ ಇದೆ ಅಷ್ಟು ಚರ್ಚೆ ಮಾಡೋದಿದೆ. ಏನು ವಿಕಲ್ಪ ಅಧಿಕ ಇಲ್ಲ. ಮತ್ತಷ್ಟು ವಿಷಯಗಳು ಚರ್ಚೆ ಮಾಡ್ಬೇಕನ್ನಿಸಿದ್ರೆ ನಾಳೆನೂ ಮಾಡೋದಿದೆ. ಯಾವುದೇ ರೀತಿಯಾದಂತಹ ವಿಕಲ್ಪಗಳನ್ನ ನಾವು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಶ್ರುತ ಅಂತ ಹೇಳಿದ್ರೆ ಯಾವುದು ಅಂತರಂಗದಲ್ಲಿ ಧಾರಣೆ ಆಗುತ್ತೆ ಅದಕ್ಕೆ ನಾವು ಶ್ರುತ ಅಂತ ಕರಿತೀವಿ. ಇನ್ನ ಪಂಚಮಿ ಯಾವುದಕ್ಕೆ ಕರೆಯೋದು? ಪಂಚಮಿ ಅಂದ್ರೆ ತಿಥಿ, ನಮ್ಮೆಲ್ಲರಿಗೂ ಗೊತ್ತಿದೆ. ತಿಥಿಯ ಮಹತ್ವ ಏನಿದೆ? ನಮ್ಮ ಯಾವ ದಿಗಂಬರ ಆಮ್ನಾಯ ಇದೆ, ದಿಗಂಬರ ಪರಂಪರೆ ಇದೆ, ಇಲ್ಲಿ ಮುಖ್ಯವಾಗಿ 2 ತಿಥಿಗಳು ಪೂಜ್ಯ ಇದೆ. ಯಾವ್ದ್ಯಾವ್ದು? ಒಂದು ಅಷ್ಟಮಿ, ಇನ್ನೊಂದು ಚತುರ್ದಶಿ. ಅಷ್ಟಮಿ ಚತುರ್ದಶಿ. ಅಷ್ಟಮಿ ಚತುರ್ದಶಿ 2 ತಿಥಿಗಳಂತೂ ಮಹತ್ವಪೂರ್ಣ ಇದೆ. ಇಲ್ಲಿ ಇನ್ನೊಂದು ಯಾವ್ದು ಬಂದಿದೆ? ಪಂಚಮಿ. ಶ್ವೇತಾಂಬರ ಪರಂಪರೆಯನ್ನ ನೋಡಿದ್ರೆ ಮಂದಿರ್ ಮಾರ್ಗಿ ಇತ್ಯಾದಿ ಅಲ್ಲಿ ಏಕಾದಶಿ ತಿಥಿಗೆ ಮಹತ್ವ ಇದೆ. ದಿಗಂಬರಲ್ಲಿ ಯಾವುದು ಅಷ್ಟಮಿ ಇದೆ ಮತ್ತು ಚತುರ್ದಶಿ ಇದೆ. ಇದು 2 ವಿಚಾರಗಳಿಗೆ ತುಂಬಾ ಮಹತ್ವ ಇದೆ. ಆದ್ರೆ ಯಾವ ಈ 2 ವಿಚಾರಗಳಿದೆ, ಈ 2 ತಿಥಿಗಳನ್ನ ಬಿಟ್ಟು ಈ 2 ತಿಥಿಗಳಲ್ಲದೇನೆ ಯಾವ ಸ್ವರೂಪ ಇದೆ ಅದು ಪಂಚಮಿ ತಿಥಿ ಕೂಡ ಇದೆ. ಪಂಚಮಿ ತಿಥಿ ಯಾವುದಕ್ಕೆ ಕಾರಣ ಇದೆ? ಪಂಚಮಿ ತಿಥಿಯ ಬಗ್ಗೆ ನಾವು ವಿಚಾರ ಮಾಡೋದಾದ್ರೆ ಪಂಚಮಿ ಪಂಚಮ ಜ್ಞಾನದ ಪ್ರತೀಕ ಇದೆ. ಚೌಕಾಚಾರದಲ್ಲಿ ಈ ತರ ಸೂತ್ರಗಳು ಶ್ಲೋಕಗಳನ್ನ ನಾವೆಲ್ಲ ಓದಿರ್ತೇವೆ. ಅಷ್ಟಮಿ ಅಷ್ಟಕರ್ಮಜ್ಞೆ, ಚತುರ್ದಶಿ ಸಿದ್ಧಿದಶಾಯ. ಅಷ್ಟಮಿ ಅಷ್ಟಕರ್ಮಗ್ನಿ ಅಂದ್ರೆ ಅಷ್ಟಮಿ ಯಾವ ತಿಥಿ ಇದೆ ಆ ಅಷ್ಟಮಿ ತಿಥಿಯಲ್ಲಿ ಅಷ್ಟಕರ್ಮಗಳನ್ನ ನಾಶ ಮಾಡುವಂತಹ ಪ್ರತೀಕ ಇದೆ. ಅಷ್ಟಮಿ ಅಷ್ಟಕರ್ಮಗ್ನಿ, ಅಷ್ಟಕರ್ಮಗಳನ್ನ ನಾಶ ಮಾಡತಕ್ಕಂತಹ ಯಾವ ತಿಥಿ ಇದೆ प्रतीकात्मकವಾಗಿ इंडिकेशन रूपವಾಗಿ, तो जो अष्टमी तिथि है वो अष्ट कर्मों को नाश करने वाली है ना. और चतुर्दशी सिद्धि दशा है. ಚತುರ್ದಶಿ ಯಾವುದಕ್ಕೆ ಪ್ರಸಿದ್ಧ ಇದೆ? ಚತುರ್ದಶಿ ಸಿದ್ಧಿ ದಶಾಯ. ಅಂದ್ರೆ ಚತುರ್ದಶಿ ಸಿದ್ಧಿ, ಯಾವ ಸಿದ್ಧ ದಶೆ ಇದೆ ಅಥವಾ ಸಾಧನೆ ಇದೆ, ಸಾಧನೆಯನ್ನ ಮಾಡತಕ್ಕಂತಹ ಅಥವಾ ಸಿದ್ಧಿಯನ್ನ ಮಾಡತಕ್ಕಂತಹ ಸಿದ್ಧ ಪದವಿಯನ್ನ ಪಡಿತಕ್ಕಂತಹ ಪ್ರತೀಕಾತ್ಮಕವಾಗಿ ಯಾವ ಈ ಚತುರ್ದಶಿ ಇದೆ ಅದು ಇದೆ. ಆದ್ರೆ ಪಂಚಮಿ ಹೇಳಿದ್ರೆ ಪಂಚಮಿ ಪಂಚಜ್ಞಾನಾಯ, ಪಂಚಜ್ಞಾನ ಲಾಭಾಯ. ಪಂಚಮಿ ಯಾವುದಕ್ಕಿದೆ ಹೇಳಿದ್ರೆ ಪಂಚಮಿ ಪಂಚಮ ಜ್ಞಾನವನ್ನ ಸೂಚಿಸುತ್ತೆ. ಹಾಗಾದ್ರೆ ಪಂಚಮಿ ತಿಥಿ ಜ್ಞಾನದ ಪ್ರತೀಕ ಇದೆ. ಪಂಚಮಿ ತಿಥಿ ಯಾವ ಜ್ಞಾನ ಇದೆ ಆ ಜ್ಞಾನದ ಪ್ರತೀಕ ಇದೆ. ಹಾಗಾಗಿ ಯಾವ ಶ್ರುತ ಮತ್ತು ಪಂಚಮಿ 2 ಶಬ್ದಗಳಿದೆ, ಇವೆರಡೂ ಶಬ್ದಗಳು ಜ್ಞಾನವನ್ನೇ ಸೂಚಿಸುತ್ತೆ. ಏನ್ ಹೇಳ್ತಾ ಇದ್ದೀನಿ ನಾನು? ಶ್ರುತ ಅಂತ ಹೇಳಿದ್ರು ಜ್ಞಾನ, ಪಂಚಮಿ ಅಂತ ಹೇಳಿದ್ರು ಜ್ಞಾನನೇ. ಯಾಕೆ? ಶ್ರುತ ಅಂತ ಹೇಳಿ ಶ್ರುತ್ವಾವಧಾರಣೆ, ಯಾವುದು ಧಾರಣೆ ಆದಂತಹ ಜ್ಞಾನ ಇದೆ ಅದು ಶ್ರುತ ಇದೆ. ಮತ್ತು ಪಂಚಮಿ ತಿಥಿ ಕೂಡ ಜ್ಞಾನವನ್ನೇ ಸೂಚಿಸುತ್ತೆ, ಜ್ಞಾನದ ಪ್ರತೀಕ ಇದೆ ಪಂಚಮಿ ತಿಥಿ. ಹಾಗಾಗಿ 2 ಕೂಡ ಜ್ಞಾನವನ್ನೇ ಸೂಚಿಸುತ್ತೆ. ಈ ರೀತಿ ಯಾವುದು ಶ್ರುತ ಪಂಚಮಿ ಇದೆ ಅದು ಸಮ್ಯಕ್ ಜ್ಞಾನದ ಪರ್ವ ಇದೆ, ಸಮ್ಯಕ್ ಜ್ಞಾನದ ಹಬ್ಬ ಇದೆ. ಈ ಪಂಚಮಿ ತಿಥಿಯಲ್ಲಿ ನಾವು ಸಮ್ಯಕ್ ಜ್ಞಾನದ ಚರ್ಚೆಯನ್ನ, ಸಮ್ಯಕ್ ಜ್ಞಾನದ ವಿಚಾರವನ್ನ ಮಾಡೋದಿದೆ. ಇಲ್ಲಿ ಇಷ್ಟೆಲ್ಲಾ ಚರ್ಚೆ ಮಾಡಿದ್ಮೇಲೆ ನಮಗೆ ಒಂದು ವಿಚಾರ ತುಂಬಾ ಚೆನ್ನಾಗಿ ಈಗ ಅರ್ಥ ಆಗಬೇಕು. ಏನು ವಿಚಾರ? ಯಾವ ಈ ಶ್ರುತ ಪರಂಪರೆ ಇದೆ ಇದರಲ್ಲಿ ಬರೆಯುವ ಉಲ್ಲೇಖ ಎಲ್ಲೂ ಬಂದಿಲ್ಲ. ಏನ್ ಹೇಳ್ತಾರೆ? ಲಿಖನಾ, ಲಿಪಿಬದ್ಧ ಕರ್ನ, ಇಸ್ಕಾ ಉಲ್ಲೇಖ ಕಹಾ ಆಯ? ಎಲ್ಲಾದ್ರೂ ಉಲ್ಲೇಖ ಬಂದಿದೆಯೇನು ಈ ತರದ್ದು? ಬರೆಯುವಂತ ಉಲ್ಲೇಖ ಎಲ್ಲಿ ಬಂದಿದೆ? ಎಲ್ಲೂ ಬಂದಿಲ್ಲ ಬರೆಯುವಂತ ಉಲ್ಲೇಖ. ಏಕೆ? ಶ್ರುತದ ಅರ್ಥ ಬರೆಯೋದಲ್ಲ. ಶ್ರುತದ ಅರ್ಥ ಏನು? ಜ್ಞಾನವನ್ನ ಧಾರಣೆ ಮಾಡೋದು. ಇದರ ಅರ್ಥ ಶ್ರುತ ಇದೆ. ಆದ್ರೆ ಕಾಲಾಂತರದಲ್ಲಿ ಸ್ವಾಧ್ಯಾಯದ ಅಭ್ಯಾಸದ ಕೊರತೆಯಿಂದ ನಾವು ಅನೇಕ ಶಬ್ದಗಳ ಯಾವ
ಪ್ರಸಂಗದಲ್ಲಿ ಯಾವ ಸಂದರ್ಭದಲ್ಲಿ ಆ ಶಬ್ದಗಳ ಬಳಕೆಯಾಗಿದೆ ಅದರ ಸ್ವರೂಪವನ್ನ ಮರೆತು ನಾವು ಅನೇಕ ರೀತಿಯಾಗಿ ಅವುಗಳ ವಾಸ್ತವಿಕ ಅರ್ಥವನ್ನೇ ಮರೆತು ಬಿಡ್ತೇವೆ. ಆದ್ರೆ ಶ್ರುತದ ಅರ್ಥ ಜ್ಞಾನದ ಅವಧಾರಣೆ ಇದೆ, ಇದನ್ನ ತಿಳಿಬೇಕು. ಹಾಗಾಗಿ ಇಲ್ಲಿ ಬರೆಯುವುದಂತಹ ಉಲ್ಲೇಖ ಎಲ್ಲೂ ಇಲ್ಲ. ಬರೆಯುವಂತಹ ಪ್ರಯತ್ನ ಏನಾದ್ರೂ ಆಚಾರ್ಯರು ಮಾಡೋದೇ ಆಗಿದ್ದಿದ್ರೆ ಯಾವತ್ತೂ ಬರಿಬೋದಿತ್ತು. ಏನ್ ಹೇಳ್ತಾರೆ, ಒಂದ್ ಸ್ವಲ್ಪ ಗಮನ ಕೊಟ್ಟು ಕೇಳುವಂತಹ ಅವಶ್ಯಕತೆ ಇದೆ ಎಲ್ಲರಿಗೂ. ಇಸ್ಕೋ ಕುಚ್ ಕಾ ಕುಚ್ ಗ್ರಹಣ ನೀ ಕರ್ನಾ, ನಾವೇನ್ ಚರ್ಚೆ ಮಾಡ್ತಿದೀವಿ ಅದನ್ನ ಸರಿಯಾಗಿ ಗ್ರಹಣೆ ಮಾಡೋದಿದೆ. ಬರೆಯುವಂತಹ ಯಾವ ವಿಚಾರ ಇದೆ ಇದು ಶ್ರೇಷ್ಠ ಮಾರ್ಗ ಇಲ್ಲ. क्या कहते हैं, लिखने का जो मार्ग है ना ये श्रेष्ठ मार्ग नहीं है. ಇದು ಶ್ರೇಷ್ಠವಾದ ಮಾರ್ಗ ಅಲ್ಲ. ಶ್ರೇಷ್ಠವಾದ ಮಾರ್ಗ ಯಾವುದಿದೆ, ಶ್ರುತ ಪರಂಪರೆ. जो परंपरा महावीर स्वामी से चलती आ रही थी ना, वो परंपरा बिल्कुल भी सही परंपरा थी. ಅದು ವಾಸ್ತವಿಕವಾದ ಪರಂಪರೆ ಇದೆ. ಯಾಕೆ ವಾಸ್ತವಿಕವಾದ ಪರಂಪರೆ ಇದೆ? ಶ್ರುತದಲ್ಲಿ ಆಚಾರ್ಯರ ಸಮಕ್ಷಮದಲ್ಲಿ ಸ್ವಯಂ ಜ್ಞಾನಾರ್ಜನೆಯಿಂದ ಸ್ವಯಂ ಸಮ್ಯಕ್ ಜ್ಞಾನವನ್ನ ಪಡೆದು ಆ ಜೀವ ಶ್ರುತವನ್ನ ಧಾರಣೆ ಮಾಡ್ತಾನೆ. ಹಾಗಾಗಿ ಅವನ ಉಚ್ಚಾರಣೆ ದೋಷಗಳು ಏನ, ಅವನ ಅನೇಕ ರೀತಿಯಾದ ಅರ್ಥ ಮಾಡ್ಕೊಳ್ಳತಕ್ಕಂತಹ ವಿಚಾರಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ರೆ ಲಿಪಿಬದ್ಧ ಮಾಡಿದ ನಂತರ ಕೋನ್ ಕೇಸ ಪಡೆಗ, ಯಾರು ಹೆಂಗೆ ಉಚ್ಚಾರಣೆ ಮಾಡ್ತಾರೆ, ಯಾರು ಯಾವ ರೀತಿಯಾಗಿ ತಿಳಿತಾರೆ, ಯಾರು ಯಾವ ರೀತಿಯಾಗಿ ಅದನ್ನ ಅರ್ಥ ಮಾಡ್ಕೋತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎರಡನೇದು ಅವಿನಯ. ಬಹಳ ದೊಡ್ಡ ಕಥೆ ಇದೆ ಇದು, ಬಹಳ ಮಹತ್ವಪೂರ್ಣವಾದ ವಿಚಾರ ಇದೆ. ಶ್ರುತ ಪಂಚಮಿಯ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಅನೇಕ ವಿಚಾರಗಳಿದೆ. ಧರ್ಸೇನ್ ಆಚಾರ್ಯರ ಕಾಲ ಬರೋವರೆಗೂ ಯಾವೊಬ್ಬ ಆಚಾರ್ಯರು ಈ ಜಿನವಾಣಿಯನ್ನ ಲಿಪಿಬದ್ಧ ಮಾಡುವಂತಹ ಸಾಹಸ ಮಾಡಲಿಲ್ಲ. साहस नहीं किया किसी ने. विचार करो, अपने को तो ये लगता है कि किसी आचार्य ने लिखा ही नहीं, किसी को ऐसा विकल्प ही नहीं आया. अरे ವಿಕಲ್ಪಗಳಂತೂ ಎಲ್ಲಾ ಆಚಾರ್ಯರಿಗೆ ಬರುತ್ತೆ. ಜಿನವಾಣಿಯನ್ನ ಸಂರಕ್ಷಣೆ ಮಾಡತಕ್ಕಂತಹ ವಿಕಲ್ಪ ಎಲ್ಲಾ ಭಾವಲಿಂಗಿ ಮುನಿಗೆ ಬರುತ್ತೆ. ಆದ್ರೆ ಸಂರಕ್ಷಣೆ ಮಾಡತಕ್ಕಂತಹ ವಿಕಲ್ಪ ಬಂದ್ರೂ ಕೂಡ ಆ ಭಾವಲಿಂಗಿ ಮುನಿಗಳು ಅದನ್ನ ಬರೆದಿಡುವಂತಹ ಸಾಹಸ ಮಾಡ್ಲಿಲ್ಲ. ಬರೆದಿಡುವಂತಹ ಸಾಹಸ ಯಾಕೆ ಮಾಡ್ಲಿ, ಸಾಹಸ ಅಂತ ಯಾಕೆ ಕರಿತಾ ಇದ್ದೀನಿ ನಾನು, ಇದು ಬಹಳ ದೊಡ್ಡ ಧರ್ಸೇನ ಆಚಾರ್ಯ ಭೂತಬಲಿ ಪುಷ್ಪದಂತನೇ ಜೋ ಕಿಯಾ, ಯಾವ್ದನ್ನ ಅವರು ಮಾಡಿದ್ರು ಅದಕ್ಕೆ ಬಹಳ ದೊಡ್ಡ ಸಾಹಸ ಬೇಕಾಗುತ್ತೆ. ಬಹಳ ದೊಡ್ಡ ಸಾಹಸ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಯಾರು ಬರೆಯೋ ಸಾಹಸ ಮಾಡ್ಲಿಲ್ಲ. ಯಾಕೆ ಸಾಹಸ ಮಾಡ್ಲಿಲ್ಲ? ಅರೆ ಬರೆದಿಟ್ರೆ ಜಿನವಾಣಿಯ ಅವಿನಯ ಎಷ್ಟಾಗುತ್ತೆ, ಬರೆದಿಟ್ಟ ಮೇಲೆ ಅದು ಎಲ್ಲಿರುತ್ತೆ, ಯಾರು ಅದನ್ನ ಕಾಪಾಡ್ತಾರೆ, ಅದರಲ್ಲಿ ಹುಳಗಳು ಹತ್ತಿದ್ರೆ, ಅದರಲ್ಲಿ ನೀರ್ ಬಂದ್ರೆ, ಅದು ಹಾಳಾಗಿ ಹೋದ್ರೆ ಅನೇಕ ರೀತಿಯಾದ ಅವಿನಯ ಆಗತಕ್ಕಂತಹ ದೋಷ ಯಾರಿಗೆ ಬರುತ್ತೆ? ಕೃತಕಾರಿತ ಅನುಮೋದನ ಯಾರಿಗೆ ಬರುತ್ತೆ? ಆ ಪ್ರತಿಯೊಬ್ಬ ಭಾವಲಿಂಗಿ ಮುನಿಯ ಮನಸ್ಸಿನಲ್ಲಿ ಆ ಶ್ರುತದ ಬಗ್ಗೆ ಇರತಕ್ಕಂತಹ ಅಗಾಧ ಮಹಿಮೆಯನ್ನ ನಾವು ಕಲ್ಪನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಗಾಧ ಮಹಿಮೆ ಆ ಪ್ರತಿಯೊಬ್ಬ ದಿಗಂಬರ ಭಾವಲಿಂಗಿ ಮುನಿಯ ಅಂತರಂಗದಲ್ಲಿ ಆ ಶ್ರುತದ ಬಗ್ಗೆ ಇದೆ, ಇತ್ತು. ಹಾಗಾಗಿ ಯಾರು ಬರೆಯೋ ಸಾಹಸವನ್ನ ಮಾಡ್ಲಿಲ್ಲ. ನಮಗೇನ್ ಅನ್ಸುತ್ತೆ, ಶ್ರುತವನ್ನ ಸಂರಕ್ಷಣೆ ಮಾಡತಕ್ಕಂತಹ ಇದು ಮೊದಲನೇ ಪ್ರಯತ್ನ ಇದೆಯೇನು? ಆಚಾರ್ಯ ಧರ್ಸೇನ್ ಭೂತಬಲಿ ಪುಷ್ಪದಂತರು ಯಾವ ಮಹಾನ್ ಕಾರ್ಯವನ್ನ ಮಾಡಿದ್ರು ಶ್ರುತವನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು, ಇದರ ಕಥೆಯನ್ನ ನಮೋಕಾರ ಮಂತ್ರದಲ್ಲಿ ನಾನು ಸ್ವಲ್ಪ ಹೇಳಿದ್ದೇನೆ. ಹಾಗಾಗಿ ಹೆಚ್ಚು ಈ ಕಥೆಯ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಇದರ ಬಗ್ಗೆ ಇನ್ನೂ ಅನೇಕ ವಿಚಾರಗಳಿದೆ, ಅದನ್ನ ನಾವು ಚರ್ಚೆ ಮಾಡೋದಿದೆ. ಸೊ ನಾನೇನ್ ಹೇಳ್ತಿದ್ದೇನೆ, ಶ್ರುತವನ್ನ ಸಂರಕ್ಷಣೆ ಮಾಡತಕ್ಕಂತಹ ಕಾರ್ಯ ಇತಿಹಾಸದಲ್ಲಿ ಇದು ಮೊದಲನೇ ಕೆಲಸ ಇತ್ತೇನೋ, ಇದು ಮೊದಲನೇ ಘಟನೆ ಇತ್ತೇನೋ? ಇದು ಮೊದಲನೇ ಘಟನೆ ಅಲ್ಲ. ನಿಜವಾಗಿ ಶ್ರುತವನ್ನ ರಕ್ಷಣೆ ಮಾಡತಕ್ಕಂತಹ ಯಾವ ಇತಿಹಾಸ ಇದೆ ಆ ಇತಿಹಾಸವನ್ನ ನಾವು ನಿಜವಾಗ್ಲೂ ತಿಳಿಬೇಕು. ಆ ಇತಿಹಾಸವನ್ನ ತಿಳಿಯೋದು ನಮ್ಮ ಕರ್ತವ್ಯ ಇದೆ.
ಯಾವ್ಯಾವ ರೀತಿಯಾಗಿ ಈ ಶ್ರುತ ಸಂರಕ್ಷಣೆಯಾಗಿ ಇವತ್ತು ನಮ್ಮ ತನಕ ತಲುಪಿದೆ, ಇದರ ಜ್ಞಾನ ನಮಗೆ ಇರಬೇಕು. ಯಾವೆಲ್ಲ ರೀತಿಯಾದ ಪರಿಸ್ಥಿತಿಯಿಂದ ಬಂದು ಇಲ್ಲಿಯವರೆಗೂ ಈ ಪಂಚಮ ಕಾಲದ 21ನೇ ಶತಮಾನದವರೆಗೂ ಕೂಡ ಮೂಲ ಮಹಾವೀರ ಸ್ವಾಮಿಯ ತತ್ವಜ್ಞಾನ ನಮ್ಮವರೆಗೆ ತಲುಪಿದೆ ಅಂದ್ರೆ ಇದರಲ್ಲಿ ಅನೇಕ 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 ಮಹಾನ್ ಪುರುಷರ ಕೊಡುಗೆ ಇದೆ. ಈ ಯಾವ ಧರ್ಸೇನ ಭೂತಬಲಿ ಪುಷ್ಪದಂತಾಚಾರ್ಯರ ಈ ಘಟನೆ ಇದೆ, ಇದು ಮೊದಲ ಪ್ರಯತ್ನ ಅಲ್ಲ. ನಾನು ಧರ್ಸೇನ ಭೂತಬಲಿಯ ಪುಷ್ಪದಂತ ಆಚಾರ್ಯರ ಮಹಿಮೆಯನ್ನ ಕುಂದಿಸ್ತಾ ಇಲ್ಲ. ಅವರ ಮಹಿಮೆಯಂತೂ ಅಗಾಧ ಇದೆ, ಮಹಾನ್ ಕಾರ್ಯವನ್ನ ಮಾಡಿದ್ದಾರೆ. ಆದ್ರೆ ಅವರ ಜೊತೆಗೆ ಏನ್ ಹೇಳ್ತಾರೆ, ಅವರ ಜೊತೆಗೆಲ್ಲ ಅವರಿಗಿಂತ ಹಿಂದಿನ ಪ್ರಾಚೀನ ಕಾಲದಲ್ಲಿ, ಬಹಳ ಹಿಂದಿನ ಕಾಲದಿಂದ ಶ್ರುತದ ಸಂವರ್ಧನೆಯ ಯಾವ ಪರಂಪರೆ ಇದೆ ಅದು ನಡ್ಕೊಂಡ್ ಬರ್ತಾ ಇದೆ. ಇಲ್ಲಿಂದ ಶ್ರುತ ಸಂವರ್ಧನೆ ಪ್ರಾರಂಭ ಆಗ್ಲಿಲ್ಲ. ನಮಗೆ ಶ್ರುತ ಸಂವರ್ಧನೆಯ ಪರಂಪರೆಯನ್ನ ಸರಿಯಾಗಿ ತಿಳಿಬೇಕು ಅಂದ್ರೆ ಭೂತಬಲಿ ಪುಷ್ಪದಂತ ಆಚಾರ್ಯರಿಗಿಂತ ಹಿಂದೆ ಯಾವ ಆಚಾರ್ಯರು ಬರ್ತಾರೆ ಹೇಳ್ತಾರೆ, ಶ್ರುತ ಕೇವಲಿಗಳ ಹೊರಗೆ ಹೋಗ್ಬೇಕಾಗುತ್ತೆ. ಶ್ರುತ ಕೇವಲಿಗಳಿಂದ ನಾವು ಶ್ರುತ ಪರಂಪರೆಯ ಸಂರಕ್ಷಣೆಯನ್ನ ಪ್ರಾರಂಭ ಮಾಡ್ಬೇಕಾಗುತ್ತೆ. ಶ್ರುತ ಸಂರಕ್ಷಣೆಯ ಯಾವ ಇತಿಹಾಸ ಇದೆ ಅದು ಎಲ್ಲಿಂದ ಪ್ರಾರಂಭ ಮಾಡೋದು? ಶ್ರುತ ಕೇವಲಿಗಳಿಂದ ಪ್ರಾರಂಭ ಮಾಡೋದು. ಶ್ರುತ ಕೇವಲಿಗಳಿಂದ ಪ್ರಾರಂಭ ಮಾಡಿದ್ರೆ ಮಾತ್ರ ನಮಗೆ ಶ್ರುತ ಪರಂಪರೆಯ ಯಾವ ಸಂರಕ್ಷಣೆಯ ಪರಂಪರೆ ಇತಿಹಾಸ ಇದೆ ಅದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಶ್ರುತ ಕೇವಲಿಗಳು ಯಾರ್ಯಾರು? 5 ಶ್ರುತ ಕೇವಲಿಗಳಿದ್ದಾರೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಈ 5 ಶ್ರುತ ಕೇವಲಿಗಳಲ್ಲಿ 3 ಶ್ರುತ ಕೇವಲಿಗಳಿಗಂತೂ ಸಾಮಾನ್ಯವಾಗಿ ಗುರುಗಳಿಂದ ಗುರುಗಳಿಗೆ, ಶಿಷ್ಯರಿಗೆ ಶ್ರುತ ಪರಂಪರೆಯಿಂದ ಶ್ರುತ ಜ್ಞಾನ ಸಿಗುತ್ತೆ. ಆದ್ರೆ ನಾವು 4 ಮತ್ತು 5ನೇ ಶ್ರುತ ಕೇವಲಿಗಳಿಂದ ಚರ್ಚೆಯನ್ನ ಮಾಡೋದಿದೆ. ಯಾಕಂದ್ರೆ ಇಲ್ಲಿಂದ ಮುಖ್ಯವಾಗಿ ಶ್ರುತದ ಸಂರಕ್ಷಣೆಯ ಪರಂಪರೆ ಪ್ರಾರಂಭ ಆಗುತ್ತೆ. ನೋಡಿ, ಎಲ್ಲಿಂದ ಪ್ರಾರಂಭ ಆಗುತ್ತಾ ಇದೆ? ಶ್ರುತ ಕೇವಲಿಗಳಿಂದ ಪ್ರಾರಂಭ ಆಗುತ್ತಾ ಇದೆ. ನಮಗನ್ಸುತ್ತೆ ಶ್ರುತ ಕೇವಲಿಗಳು ಇದ್ದಾಗಂತೂ ಜಿನ್ವಾನಿಗೆ ಯಾವುದೇ ರೀತಿಯಾದ ತೊಂದರೆ ಇರಲೇ ಇಲ್ಲ, ಅದು ಆಟೋಮೆಟಿಕ್ ಆಗಿ ಸಂರಕ್ಷಣೆ ಆಗುತ್ತಾ ಬರ್ತಿತ್ತು. ಐಸಾ ನಹಿಯೇ, ಈ ರೀತಿಯಾಗಿಲ್ಲ. ಪಂಚಮ ಕಾಲದಲ್ಲೂ ಹುಂಡಾವ ಸರ್ಪಣಿಯ ಕಾಲ ವಿಚಾರ ಮಾಡೋದಿದೆ ನಾವು, ಯಾವ ರೀತಿಯಾದಂತಹ ಪ್ರಯತ್ನ ನಡೆದಿತ್ತು. 4ನೇ ಶ್ರುತ ಕೇವಲಿ ಯಾರು? 4ನೇ ಶ್ರುತ ಕೇವಲಿ ನಮ್ಮ ಗೋವರ್ಧನ ಆಚಾರ್ಯ. 4ನೇ ಶ್ರುತ ಕೇವಲಿಗಳು ಯಾರು? ಗೋವರ್ಧನ ಆಚಾರ್ಯ. ಗೋವರ್ಧನ ಆಚಾರ್ಯರು 4ನೇ ಶ್ರುತ ಕೇವಲಿಗಳಾಗ್ತಾರೆ. ಇಲ್ಲಿಂದ ಶ್ರುತದ ಸಂವರ್ಧನೆಯ ಯಾವ ಪರಂಪರೆ ಇದೆ ಆ ಶ್ರುತದ ಸಂವರ್ಧನೆಯ ಪರಂಪರೆ ಪ್ರಾರಂಭ ಆಗುತ್ತೆ. ಎಂತಹ ಮಹಾನ್ ಕೆಲಸವನ್ನ ಮಾಡ್ತಾರೆ ಗೋವರ್ಧನ ಆಚಾರ್ಯರು. ವಿಹಾರ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ಆಚಾರ್ಯ ಭದ್ರಬಾಹು ಅಂತಿಮ ಶ್ರುತ ಕೇವಲಿ ಅವರ ಕಥೆ ಗೊತ್ತಿದೆ, ಅದನ್ನ ಜ್ಞಾಪಿಸ್ಕೊಳ್ಳೋದಿದೆ. ಯಾವಾಗ 4ನೇ ಶ್ರುತ ಕೇವಲಿ ಗೋವರ್ಧನ ಆಚಾರ್ಯರು ವಿಹಾರಕ್ಕೆ ಹೊರಡ್ತಾ ಇರ್ತಾರೆ, ವಿಹಾರಕ್ಕೆ ಹೊರಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಮಗುವನ್ನ ನೋಡ್ತಾರೆ. ದಕ್ಷಿಣ ಭಾರತದ ಕಥೆ ಇದೆ, ನಮ್ಮ ನಾಡಿನ ಕಥೆ ಇದೆ. ಗೋವರ್ಧನ ಆಚಾರ್ಯರು ಒಬ್ಬ ಜೀವಿಯನ್ನ, ಒಬ್ಬ ಬಾಲಕನನ್ನ ನೋಡ್ತಾರೆ. ಆ ಬಾಲಕನನ್ನ ನೋಡ್ತಾರೆ, ನಗ್ನ ಬಾಲಕ, 8 ವರ್ಷದ ಬಾಲಕ. ಆವಾಗಿನ ಸಮಯದಲ್ಲಿ ಬಟ್ಟೆ ಹಾಕುವಂತಹ ಸಂದರ್ಭವೇ ಇರಲಿಲ್ಲ. ಅಂದ್ರೆ ಚಿಕ್ಕ ಮಕ್ಕಳಿಗೆ 8-10 ವರ್ಷದ ತನಕ ಬಟ್ಟೆ ಹಾಕ್ತಕ್ಕಂತಹ ಯಾವುದೇ ಸಂಸ್ಕೃತಿ ಅನ್ನೋಕ್ಕಿಂತ ಯಾವುದೇ ರೀತಿಯಾದಂತಹ ಆ ಪರಂಪರೆ ಆ ಸಮಯದಲ್ಲಿ ಇರಲೇ ಇಲ್ಲ. ಹಾಗಾಗಿ ಗೋಲಿ ಆಡ್ತಕ್ಕಂತಹ ಯಾವ ಆ 8 ವರ್ಷದ ಮಗು ಇದೆ, ಆ 8 ವರ್ಷದ ಮಗುವನ್ನ ಗೋವರ್ಧನಾಚಾರ್ಯರು ನೋಡ್ತಾರೆ. ಬಹಳ ಅದ್ಭುತವಾದ ಇತಿಹಾಸ ಇದೆ ಶ್ರುತ ಸಂವರ್ಧನೆದು. ಆ ಮಗುವನ್ನ ನೋಡ್ತಾರೆ. ಆ ಯಾವ ಚಿಕ್ಕ ಮಗು ಇದೆ, ಯಾವುದು ಗೋಲಿ ಆಡ್ತಾ ಇದೆ, 8 ವರ್ಷದ ಮಗು. ಆ 8 ವರ್ಷದ ಮಗು ಒಂದು ಅದ್ಭುತ ಕಾರ್ಯವನ್ನ ಮಾಡತ್ತೆ. ಗೋಲಿ ಆಡುವಾಗ ಏನ್ ಮಾಡತ್ತೆ? ಗೋಲಿ ಆಡುವಾಗ ಒಂದು ಗೋಲಿ ಮೇಲೆ ಇನ್ನೊಂದು, ಇನ್ನೊಂದ್ರ ಮೇಲೆ ಇನ್ನೊಂದು, ಇನ್ನೊಂದ್ರ ಮೇಲೆ ಇನ್ನೊಂದು,
ಹಿಂಗೆ 14 ಗೋಲಿಗಳನ್ನ ಜೋಡಿಸಿರುತ್ತೆ. ಯೋಚನೆ ಮಾಡಿ, ಒಂದು ಗೋಲಿ ಮೇಲೆ ಇನ್ನೊಂದು ಗೋಲಿಯನ್ನ ಇಡೋದೇ ಕಷ್ಟ ಇದೆ. गोली का मतलब आप समझते ना, कांचे जो खेलते हैं ना अपन, तो एक के ऊपर एक 14 रख दिया उस बालक ने. 14 ಗೋಲಿಗಳನ್ನ ಒಂದ್ರ ಮೇಲೆ ಅದನ್ನ ಇಟ್ಟಿರುತ್ತೆ ಆ ಮಗು. ಅದನ್ನ ನೋಡಿ ನಿಮಿತ್ತ ಜ್ಞಾನಿ ಗೋವರ್ಧನ ಆಚಾರ್ಯರಿಗೆ ಗೊತ್ತಾಗತ್ತೆ, ಈ ಬಾಲಕ ಮುಂದಿನ ಶ್ರುತಕೇವಲಿ ಆಗೋನಿದ್ದಾನೆ. ಬೇಕು ಎಂತಹ ಅದ್ಭುತವಾದಂತಹ ನಿಮಿತ್ತ ಜ್ಞಾನ ಗೋವರ್ಧನ ಆಚಾರ್ಯರಿಗೆ ಇದೆ. ಎಲ್ಲಿ ಆ ಬಾಲಕ, ಎಲ್ಲಿ 12 ಅಂಗಗಳನ್ನ ಧಾರಣೆ ಮಾಡುವಂತಹ ಆ ಶ್ರುತಕೇವಲಿ ಜೀವ, ಆ ಮುಂದಿನ ಶ್ರುತಕೇವಲಿ ಸ್ವರೂಪವನ್ನ ಈ 8 ವರ್ಷದ ಬಾಲಕನಲ್ಲಿ ನೋಡ್ತಾರೆ ಗೋವರ್ಧನ ಆಚಾರ್ಯರು. ಯಾಕಂತ ಹೇಳಿದ್ರೆ ಹಿಂದೆ ಗೋವರ್ಧನ ಆಚಾರ್ಯರ ಕಥೆಯನ್ನ, ಇತಿಹಾಸವನ್ನ ನಾವು ನೋಡಿದ್ರೆ ಅನೇಕ ಕಡೆಗೆ ಈ ರೀತಿಯಾದ ಉಲ್ಲೇಖಗಳು ಬರುತ್ತೆ. ಆ ಎಲ್ಲಾ ಉಲ್ಲೇಖಗಳನ್ನ ಒಟ್ಟುಗೂಡಿಸಿ ನಾವು ಇತಿಹಾಸವನ್ನ ನೋಡ್ಬೇಕಾಗುತ್ತೆ. ಆಗ ಮಾತ್ರ ನಮಗೆ ಇತಿಹಾಸ ಸಿಗುತ್ತೆ. ಎಲ್ಲೇ ಒಂದು ಕಡೆ ಒಂದು ಬುಕ್ ಅಲ್ಲಿ ಕಂಟಿನ್ಯೂಸ್ ಆಗಿ ಬರೆದಿರುವಂತಹ ಇತಿಹಾಸ ನಮಗೆ ಸಿಗೋದಿಲ್ಲ. ಆ ಗೋವರ್ಧನ ಆಚಾರ್ಯರಿಗೆ ಆ ಮಗುವಿನಲ್ಲಿ ಶ್ರುತ ಕೇವಲಿ ಕಾಣಿಸ್ತಾರೆ. ತಕ್ಷಣ ದೇರಿನೇ, ತಕ್ಷಣ ಲೇಟ್ ಮಾಡೋದಿಲ್ಲ, ಅಲ್ಲೇ ಆನ್ ದ ಸ್ಪಾಟ್ ಗೋವರ್ಧನಾಚಾರ್ಯರು ನಿರ್ಣಯ ಮಾಡ್ತಾರೆ, ಈ ಮಗುವನ್ನ ಕರ್ಕೊಂಡು ಹೋಗೋದಿದೆ. ಆ ಸಮಯದಲ್ಲಿ ನಾವು ಯಾವಾಗಿನ ಮಾತಾಡ್ತಿದೀವಿ, ಕ್ರಿಸ್ತಪೂರ್ವ ಸುಮಾರು 5ನೇ ಶತಮಾನ. ಯಾವ ಆವಾಗಿನ ಯಾವ ಜೀವಿಗಳಿದ್ರು ಅಥವಾ ಆವಾಗಿನ ಯಾವ ಅನುಯಾಯಿಗಳಿದ್ರು, ಜೈನ ಧರ್ಮದ ಅನುಯಾಯಿಗಳು, ಶ್ರಾವಕ ಶ್ರಾವಕಿಯರಿಗೆ ಅತಿಯಾದ ಭಕ್ತಿ, ದಿಗಂಬರ ಜೈನ ಮುನಿಗಳ ಬಗ್ಗೆ ಯಾವ ರೀತಿಯಾದ ಭಕ್ತಿ ಇತ್ತು ಅನ್ನೋದನ್ನ ಕೂಡ ನಾವು ಶಾಸನಗಳನ್ನ, ಇತಿಹಾಸವನ್ನ ತೆಗೆದು ನೋಡ್ಬೇಕು. ದಿಗಂಬರ ಮುನಿಗಳು ಹೇಳಿದಂತಹ ಯಾವುದೇ ರೀತಿಯಾದ ಆಜ್ಞೆಯನ್ನ ಯಾರೂ ಕೂಡ ದಾಟ್ತಾ ಇರಲಿಲ್ಲ. ಆ ಗೋವರ್ಧನ ಆಚಾರ್ಯರು ಆ ಮಗುವಿನ ತಂದೆ ತಾಯಿ ಹತ್ರ ಹೋಗುತ್ತಾರೆ. ನಮಗೀ ಮಗು ಬೇಕು, ಈ ಮಗುವನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂತಹ ಜವಾಬ್ದಾರಿ ನಂದು. ವಿಚಾರ ಕರೋ, ಕೋನ್ ಕಹ ರहा है? ಭಾವಲಿಂಗಿ ಮುನಿ. ಯಾರ ಹತ್ರ ಸ್ವಂತ ಇರ್ಲಿಕ್ಕೆ ಮನೆ ಇಲ್ಲ, ಯಾರ ಹತ್ರ ಎಳ್ಳು ಕಾಳಷ್ಟು ಪರಿಗ್ರಹ ಇಲ್ಲ, ಯಾರ ಹತ್ರ ಯಾವುದೇ ರೀತಿಯಾದ ಸಾಂಸಾರಿಕ ವೈಭವಗಳಿಲ್ಲ, ಅಂತಹ ಜೀವ ಭಾವಲಿಂಗಿ ಮುನಿ ಹೇಳ್ತಾ ಇದ್ದಾರೆ, ಈ ಮಗುವನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಇದೆ, ನಾನು ಮಾಡ್ತೇನೆ. ಹೆಂಗ್ ಮಾಡ್ತಾರೆ? 8 ವರ್ಷದ ಬಾಲಕ ಇದೆ, ಮಗು ಇದೆ. ಮಧ್ಯದಲ್ಲಿ ಏನಾದ್ರೂ ಹಠ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನ್ ಮಾಡ್ತಾರೆ ಭಾವಲಿಂಗಿ ಮುನಿ? ಎಲ್ಲಿಂದ ಮಗುವಿನ ಹಠವನ್ನ ಸಮಾಧಾನ ಮಾಡ್ತಾರೆ? ಹೆಂಗೆ ಮಗುವಿನ ಹಠವನ್ನ ಕಡಿಮೆ ಮಾಡ್ತಾರೆ? ಹಿಂಗೆ ಸಾಧ್ಯ ಇದೆ ಇದು? ಎಂತಹ ಸಾಹಸವನ್ನ ಮಾಡ್ತಾರೆ. ಜೊತೆಗೆ ಭಾವಲಿಂಗಿ ಮುನಿತ್ವದಲ್ಲಿ ಕೂಡ ದೋಷ ಉಂಟಾಗುತ್ತೆ, ಅದು ಗೊತ್ತಿದೆ ಅವರಿಗೆ. ನನ್ನ ಮುನಿತ್ವದಲ್ಲಿ ದೋಷ ಬರೋದು ಸಾಧ್ಯ ಇದೆ, ಸಂಭವ ಇದೆ ಅಂತ ಗೊತ್ತಿದ್ರು ಕೂಡ ಆ ಗೋವರ್ಧನ ಆಚಾರ್ಯರ ಮನಸ್ಸಿನಲ್ಲಿ ಶ್ರುತವನ್ನ ರಕ್ಷಣೆ ಮಾಡುವಂತಹ ಎಷ್ಟು ದೊಡ್ಡದಾದಂತಹ ಜವಾಬ್ದಾರಿ ಅಂತರಂಗದಲ್ಲಿ ಇತ್ತು ಅಂತ ಹೇಳಿದ್ರೆ, ತಮ್ಮ ಮುನಿತ್ವದಲ್ಲಿ ದೋಷ ಉಂಟಾಗ್ತಾ ಇದ್ದದ್ದು ಗೊತ್ತಾದ್ರೂ ಕೂಡ ಆ ಗೋವರ್ಧನಾಚಾರ್ಯರು ಆ ಮಗುವನ್ನ ಕರೆದುಕೊಂಡು ಹೋಗುತ್ತಾರೆ. ನಾವು ಈ ದೃಶ್ಯವನ್ನ ಕಲ್ಪನೆ ಮಾಡ್ಕೋಬೇಕು. ಥೋड़ा ಕಲ್ಪನಾ ತು ಕರೋ, ಕಹಾ ದಿಗಂಬರ್ ಮುನಿ ಸಂಘ, ಅವರ ದಿಗಂಬರ ಮುನಿ ಸಂಘದ ಜೊತೆಗೆ ಒಬ್ಬ 8 ವರ್ಷದ ಬಾಲಕ ಹೋಗುತ್ತಾ ಇದ್ದಾನೆ. ವಿಚಾರ ತೋ ಕರೋ, ಹೆಂಗಿರ್ಬೇಕು ಮುನಿ ಸಂಘ? ಮುನಿ ಸಂಘ ಇವಾಗಿನ ತರ ನಗರದಲ್ಲಂತೂ ಇರ್ಲಿಲ್ಲ. ಮುನಿ ಸಂಘ ಇವಾಗಿನ ತರ ಆಶ್ರಮಗಳಂತೂ ಮಾಡ್ಕೊಂಡಿರ್ಲಿಲ್ಲ. ಮುನಿ ಸಂಘ ಅಟವಿ ಕಾನನ ಕಾಡುಗಳಲ್ಲಿ, ಗುಹೆಗಳಲ್ಲಿ ವಾಸ, ನೈಸರ್ಗಿಕ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇತ್ತು. ಅಂತಹ ನೈಸರ್ಗಿಕ ಸ್ಥಾನಗಳಲ್ಲಿ ಈ ಮಗುವನ್ನ ಯಾವ ರೀತಿಯಾಗಿ ಸಂಘದ ಜೊತೆಗೆ ಇಟ್ಕೊಂಡಿರ್ಬೋದು? ಕಲ್ಪನೆ ಮಾಡಿದ್ರೆ ನಮಗೆ ರೋಮಾಂಚನ ಆಗುತ್ತೆ. ಶ್ರುತದ ಯಾವ ರೀತಿಯಾದ ಸಂರಕ್ಷಣೆ ಮಾಡ್ತಕ್ಕಂತಹ ಜವಾಬ್ದಾರಿ ಆ ಗೋವರ್ಧನ ಆಚಾರ್ಯರ ಮನಸ್ಸಿನಲ್ಲಿ ಇದ್ದಿರಬಹುದು. ಆ ಮಗು ಸಂಘದ ಜೊತೆಗೆ ಬೆಳೀತಾ ಬೆಳೀತಾ ಬೆಳೀತಾ
ಒಂದು ದಿನ ಆ ಮಗು ಹೇಳುತ್ತೆ, ಹೇ ಸ್ವಾಮಿ, ನನಗೂ ಕೂಡ ಜಿನದೀಕ್ಷೆಯನ್ನ ಕೊಡಿ. ಯಾವಾಗ ಆ ಮಗು ಜಿನದೀಕ್ಷೆಗೆ ಪರಿಪಕ್ವವಾಗುತ್ತೆ, ಆಗ ಆ ಮಗುವಿಗೆ ಸ್ವಯಂ ಗೋವರ್ಧನಾಚಾರ್ಯರು ದೀಕ್ಷೆಯನ್ನ ಕೊಡ್ತಾರೆ. ದೀಕ್ಷೆಯನ್ನ ಕೊಟ್ಟ ನಂತರ ತನ್ನ ಸ್ವಯಂ ಯೋಗ್ಯತೆಯಿಂದ, ತನ್ನ ಸಾಮರ್ಥ್ಯದಿಂದ ಸಂಪೂರ್ಣ ಶ್ರುತವನ್ನ ಆ ಬಾಲಕ ಯಾವ ಮುನಿ ಆಗುತ್ತಾರೆ, ಮುನಿ ಆದ ನಂತರ ಸಂಪೂರ್ಣ ಶ್ರುತವನ್ನ ತಮ್ಮ ಜ್ಞಾನದಲ್ಲಿ ಧಾರಣೆ ಮಾಡ್ತಾರೆ. ಆಗ ಅವರಿಗೆ ನಾವು ಭದ್ರಬಾಹು ಶ್ರುತ ಕೇವಲಿ ಅಂತ ಕರೀತೇವೆ. ವಾಸ್ತವಿಕವಾಗಿ ಜೀವನದಲ್ಲಿ ಯಾವತ್ತೂ ಬಟ್ಟೆನೆ ಹಾಕೊಂಡಿಲ್ಲ. जीवन पूरा जीवन कभी कपड़े पहने ही नहीं. ऐसा ऐसा अद्भुत स्वरूप अंतिम शुद्ध केवली भद्रबाहु स्वामी का है. थोड़ा विचार तो करें अपन, कितना किन किन जीवों ने कैसा कैसा प्रयास किया इस जिनवानी को बचाने के लिए. ಎಂತೆಂತಹ ಪ್ರಯತ್ನವನ್ನ ಜಿನ್ವಾನಿಯನ್ನ ಉಳಿಸ್ಲಿಕ್ಕೆ ಎಂತೆಂತಹ ಪ್ರಯತ್ನವನ್ನ ಈ ಆಚಾರ್ಯರು ಮಾಡಿದ್ದಾರೆ. ಯಾವಾಗ ಭದ್ರಬಾಹು ಸ್ವಾಮಿ ಎಲ್ಲ ಶ್ರುತವನ್ನ ಧಾರಣೆ ಮಾಡ್ತಾರೆ, ಮತ್ತೆ ಯಾವಾಗ ಗೋವರ್ಧನ ಆಚಾರ್ಯರ ಅಂತಿಮ ಸಮಯ ಸನಿಹ ಬರುತ್ತೆ, ಸಮಾಧಿ ತಗೊಳ್ಳುವಂತಹ ಸಮಯ ಬರುತ್ತೆ, ಆಗ ಗೋವರ್ಧನ ಆಚಾರ್ಯರು ಹೇಳ್ತಾರೆ, ಶ್ರುತವನ್ನ ಧಾರಣೆ ಮಾಡಿದ್ದು ಮಾತ್ರ ಸಾಕಾಗೋದಿಲ್ಲ, ಶ್ರುತವನ್ನ ಸಂರಕ್ಷಣೆ ಮಾಡತಕ್ಕಂತಹ ಜವಾಬ್ದಾರಿ ನನಗಿಂತ ಜಾಸ್ತಿ ನಿನ್ನ ಮೇಲಿದೆ. ಯಾರು ಹೇಳ್ತಿದ್ದಾರೆ? ಗೋವರ್ಧನಾಚಾರ್ಯರು ಶ್ರುತ ಕೇವಲಿ, ಅಂತಿಮ ಶ್ರುತ ಕೇವಲಿ ಭದ್ರಬಾಹು ಹೇಳ್ತಾ ಇದ್ದಾರೆ, ಶ್ರುತವನ್ನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ನನಗಿಂತ ಜಾಸ್ತಿ ನಿಮ್ಮ ಮೇಲಿದೆ. ಯಾಕೆ? ನಿಮಗೆ ಶ್ರುತವನ್ನ ಸಂರಕ್ಷಣೆ ಮಾಡೋದ್ರದ್ದು ದೂರ ಇದೆ, ಶ್ರುತ ನನ್ನಲ್ಲಿ ಉಳಿಯತ್ತೆ ಅನ್ನೋದನ್ನ ಕೂಡ ತುಂಬಾ ಪ್ರಯತ್ನ ಪೂರ್ವಕವಾಗಿ ಪ್ರಯತ್ನ ಪಡಬೇಕಾಗುತ್ತೆ. ಅಂದ್ರೆ ಭದ್ರಬಾಹು ತಮ್ಮಲ್ಲಿ ಶ್ರುತವನ್ನ ಧಾರಣೆ ಮಾಡಿದಾರಲ್ಲ, ಆ ತಮ್ಮಲ್ಲಿ ಧಾರಣೆ ಆದಂತಹ ಶ್ರುತವನ್ನ ಕಾಪಾಡಿಕೊಳ್ಳೋದು ಕಷ್ಟ ಇದೆ ಅಂತ ಯಾರು ಹೇಳ್ತಿದ್ದಾರೆ? ಗೋವರ್ಧನಾಚಾರ್ಯರು ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ? ಹೇಳ್ತಾರೆ, ಮುಂದೆ ಅಕಾಲ ಬೀಳೋದಿದೆ. ಗೊತ್ತಿದೆ ಗೋವರ್ಧನಾಚಾರ್ಯರಿಗೆ ನಿಮಿತ್ತ ಜ್ಞಾನಿ, ಯಾವ ರೀತಿ ನಿಮಿತ್ತ ಜ್ಞಾನಿ. ವೈಸೆ ಶ್ರುತ ಕೇವಲಿಗಳು ಎಷ್ಟಿರ್ತಾರೆ? ಎಲ್ಲರೂ ನಿಯಮದಿಂದ ನಿಮಿತ್ತ ಜ್ಞಾನಿಗಳಿರ್ತಾರೆ. ಎಲ್ಲರಿಗೂ ನಿಮಿತ್ತ ಜ್ಞಾನ ಇದೆ. ಗೋವರ್ಧನಾಚಾರ್ಯರಿಗೂ ಇದೆ, ಭದ್ರಬಾಹು ಸ್ವಾಮಿಗೂ ಇದೆ. ಮುಂದೆ 12 ವರ್ಷ ಅಕಾಲ ಬೀಳೋದಿದೆ. ಹಾಗಾಗಿ ಹೇಳ್ತಾರೆ, ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳೋದೇ ಕಷ್ಟ ಇದೆ, ಅದರ ಜೊತೆಗೆ ಶ್ರುತವನ್ನ ಸಂರಕ್ಷಣೆ ಮಾಡೋದು, ಶ್ರಾಮಣ್ಯವನ್ನ ಸಂರಕ್ಷಣೆ ಮಾಡೋದು ಕೂಡ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಹಾಗಾದ್ರೆ ನಿಜವಾಗ್ಲೂ ಎಷ್ಟು ಕಷ್ಟದ ಸ್ಥಿತಿ ಇರಬೇಕು ಆ ಸಮಯದ್ದು. ಕ್ರಿಸ್ತ पूर्व की बात करते हैं अपन, तो कितना कष्ट होगा उस समय. तो ಈ ರೀತಿಯಾಗಿ ಕಾಲ ಕಳೀತಾ ಕಳೀತಾ ಯಾವ ಅಕಾಲ ಇದೆ ಆ ಅಕಾಲದ ಸಮಯ ಹತ್ತಿರ ಬರುತ್ತೆ. ಭದ್ರಬಾಹು ಸ್ವಾಮಿಗೆ ಗೊತ್ತಾಗತ್ತೆ ಅಕಾಲದ ಸಮಯ ಹತ್ರ ಬಂದಿದೆ. ಈ ಉತ್ತರ ಭಾರತದಲ್ಲಿ ನಾವು ಇದ್ರೆ ಶ್ರುತ ಸಂರಕ್ಷಣೆ ಆಗೋದಂತೂ ದೂರ, ನಮ್ಮ ಸಾಮಾನ್ಯ ನಮ್ಮ ಶ್ರಮಣ ಧರ್ಮ ಕೂಡ ರಕ್ಷಣೆ ಆಗೋದು ಕಷ್ಟ ಇದೆ. ಹಾಗಾಗಿ ನಾವೇನ್ ಮಾಡೋದಿದೆ? ನಾವು ಉತ್ತರದಿಂದ ದಕ್ಷಿಣ ಕಡೆಗೆ ಹೋಗೋದು ಅನಿವಾರ್ಯ ಇದೆ. ಉತ್ತರದಿಂದ ದಕ್ಷಿಣ ಕಡೆಗೆ ಹೋಗೋದು ಅನಿವಾರ್ಯ ಇದೆ. ಹಾಗಾಗಿ ಡಿಸೈಡ್ ಮಾಡ್ತಾರೆ ಭದ್ರಬಾಹು ಸ್ವಾಮಿ ಏನಂತ, ನಾವು ಈಗ ದಕ್ಷಿಣ ಕಡೆಗೆ ವಿಹಾರ ಮಾಡೋದು ಅನಿವಾರ್ಯ ಇದೆ. ಆ ಸಮಯದಲ್ಲಿ ಎಷ್ಟು ಜನ ಮುನಿ ಸಂಘದಲ್ಲಿ ಎಷ್ಟು ಜನ ಇದ್ರು? ಸಂಪೂರ್ಣ ಮುನಿ ಸಂಘ ಭಾರತದಲ್ಲಿ ನಮಗೆ ಇತಿಹಾಸದಲ್ಲಿ ಯಾವ ಅನೇಕ ರೀತಿಯಾದ ಯಾತ್ರಾರ್ಥಗಳು ಇತ್ಯಾದಿಗಳಿದೆ, ಗಜೆಟಿಯರ್ಸ್ ಇದೆ, ಅದೆಲ್ಲ ಶಾಸನಗಳಿದೆ. ಅದೆಲ್ಲವನ್ನ ನೋಡಿದ್ರೆ ನಮಗೆ ಎಷ್ಟು ಮುನಿಗಳಿದ್ರು ಅನ್ನೋ ಉಲ್ಲೇಖ ಸಿಗುತ್ತೆ ಅಂತ ಹೇಳಿದ್ರೆ, ನಮಗೆ ವಾಸ್ತವಿಕವಾಗಿ 24,000 ಮುನಿಗಳಿದ್ರು ಅನ್ನೋದು ಒಂದು ಉಲ್ಲೇಖ ನಮಗೆ ಸಿಗುತ್ತೆ. 24 ಮುನಿಗಳು 24,000 ಮುನಿಗಳು ಆ ಸಮಯದಲ್ಲಿ ಇದ್ದಿದ್ದನ್ನ ನಾವು ನೋಡ್ತೇವೆ. 24,000 ಮುನಿಗಳು ಅವಾಗ ಇದ್ರು. ಆದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ ದಕ್ಷಿಣ ಭಾರತಕ್ಕೆ ಎಷ್ಟು ಜನ ಬರ್ತಾರೆ? ದಕ್ಷಿಣ ಭಾರತಕ್ಕೆ 24,000 ಜನ ಬರೋದಿಲ್ಲ.
दक्षिण भारत के लिए कितने साधु रवाना होते थे? तो 24,000 साधु, और सबका संघपति एक आचार्य ಭದ್ರಬಾಹು ಸ್ವಾಮಿ. ಯಾಕೆ? ಒಬ್ಬರೇ. ಆವಾಗ ಒಂದೊಂದು ಸಂಘಕ್ಕೆ ಒಬ್ಬೊಬ್ಬರ ಆಚಾರ್ಯ ಇರ್ತಿರ್ಲಿಲ್ಲ. ಸಂಘ ಭೇದ ಅವಾಗ ಇರ್ಲಿಲ್ಲ. ಅವಾಗ ಸಂಘ ಭೇದ ಇರ್ಲಿಲ್ಲ, ಅವಾಗ ಒಬ್ಬರೇ ಆಚಾರ್ಯರು. ಸಂಪೂರ್ಣ 24,000 ಮುನಿಗಳಿಗೆ ಆಚಾರ್ಯ ಭದ್ರಬಾಹು ಸ್ವಾಮಿ ಒಬ್ಬರೇ ಆಚಾರ್ಯರು. ಮಾತ್ರ ಅವರ ಆಜ್ಞೆ ಇದೆ, ಎಲ್ಲ ಸಂಘ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಹೊರಡುತ್ತೆ. ಆದ್ರೆ ಎಲ್ಲರೂ ಹೊರಡೋದಿಲ್ಲ. 12,000 ಮುನಿಗಳು ಮಾತ್ರ ಹೊರಡುತ್ತಾರೆ. 12,000 ಮುನಿಗಳು ಇವರ ಆಜ್ಞೆಯನ್ನ ಒಪ್ಪೋದಿಲ್ಲ, ಅವರೆಲ್ಲ ಅಲ್ಲೇ ಉಳಿತಾರೆ. ಅವರು ಮುಂದೆ ಹೋಗಿ ಶ್ವೇತಾಂಬರ ಮತವನ್ನ ಸ್ಥಾಪನೆ ಮಾಡ್ತಾರೆ. ಅದು ಭಿನ್ನ ವಿಚಾರ ಇದೆ. ಅದನ್ನ ಚರ್ಚೆ ಮಾಡಕ್ ಹೋದ್ರೆ ನಮ್ಮ ಮೂಲ ಚರ್ಚೆ ಉಳಿದು ಹೋಗುತ್ತೆ. ಅಲ್ಲೂ ಒಬ್ರು ಸ್ಥೂಲಭದ್ರ ಆಚಾರ್ಯ ಇರ್ತಾರೆ. ಶ್ರುತಕೇವಲಿ ಅಲ್ಲ, ಆದ್ರೆ ಮಹಾನ್ ಜ್ಞಾನಿ ಆಚಾರ್ಯ. ಆ ಸ್ಥೂಲಭದ್ರ ಅಲ್ಲೇ ಉಳಿತಾರೆ. ಹಾಗಾಗಿ ಸ್ಥೂಲಭದ್ರರಿಂದ ಅಲ್ಲಿಂದ ಮುಂದೆ ಶ್ವೇತಾಂಬರ ಮತ ಪ್ರಾರಂಭ ಆಗುತ್ತೆ. ಆದ್ರೆ ನಾವೇನ್ ಚರ್ಚೆ ಮಾಡ್ತಾ ಇದ್ದೇವೆ? ಭದ್ರಬಾಹು ಸ್ವಾಮಿ ನಿರ್ಣಯ ಮಾಡ್ತಾರೆ, ನಾವು ಇಲ್ಲಿಂದ ದಕ್ಷಿಣ ಭಾರತಕ್ಕೆ ಹೋಗೋದಿದೆ. ಏನಕ್ಕೋಸ್ಕರ? ನನಗೋಸ್ಕರ ಅಲ್ಲ, ನಾನು ಜೀವಂತವಾಗಿ ಇರ್ಬೇಕು ಅಂತಲ್ಲ. ಅರೆ ವಿಚಾರ ಮಾಡಿ, ಮುನಿಯ ಸ್ವರೂಪ ನಮ್ಮೆಲ್ಲರಿಗೂ ಗೊತ್ತಿದೆ. ಅಕಾಲ ರೀತಿಯಾದ ಯಾವುದಾದ್ರೂ ಸಂದರ್ಭ ಬಂದ್ರೆ, ಅಥವಾ ಮುನಿ ಧರ್ಮ ಪಾಲನೆ ಆಗದೇ ಇರುವಂತಹ ಯಾವುದಾದ್ರೂ ಸಂದರ್ಭ ಬಂದ್ರೆ, ಆ ಸಮಯದಲ್ಲಿ ಮುನಿ ಉಪಸರ್ಗವನ್ನ ತಗೊಂಡು ಸಮಾಧಿ ಮರಣವನ್ನ ಮಾಡ್ಕೋತಾರೆ. ಭದ್ರಬಾಹು ಸ್ವಾಮಿಗೆ ಸಮಾಧಿ ಮರಣ ಮಾಡಿಕೊಳ್ಳುವಂತಹ ಶಕ್ತಿ ಇರ್ಲಿಲ್ಲ ಅಂತಲ್ಲ, ಸಮಾಧಿ ಮರಣ ಮಾಡ್ಕೋಬಹುದಿತ್ತು. ಆದ್ರೆ ಶ್ರುತವನ್ನ ಸಂರಕ್ಷಣೆ ಮಾಡ್ತಕ್ಕಂತಹ ಮಹಾನ್ ಜವಾಬ್ದಾರಿ ಆ ಯಾವ ಭದ್ರಬಾಹು ಸ್ವಾಮಿ ಇದ್ದಾರೆ ಅವರ ಮೇಲಿತ್ತು. ಹಾಗಾಗಿ ಭದ್ರಬಾಹು ಸ್ವಾಮಿ ಉತ್ತರದಿಂದ ದಕ್ಷಿಣಕ್ಕೆ ಹೊರಡ್ತಾರೆ. ನನಗೆ ಗೊತ್ತು, ಸುಮಾರು ಜನ ಉತ್ತರದಿಂದ ದಕ್ಷಿಣಕ್ಕೆ ಹೊರಡೋದು ತುಂಬಾ ತುಂಬಾ ಸಾಮಾನ್ಯವಾದ ವಿಚಾರ ಅಂತ ಅನ್ಕೊಂಡಿರ್ತೇವೆ. ಆದ್ರೆ ನಾವು ಏನು ಕಲ್ಪನೆಯನ್ನ ಮಾಡ್ಕೊಳ್ಳೋದಿದೆ? ಕ್ರಿಸ್ತಪೂರ್ವ ಕಾಲದ ಕಲ್ಪನೆಯನ್ನ ಮಾಡ್ಕೊಳ್ಳೋದಿದೆ. ಸುಮಾರು 4-5ನೇ ಶತಮಾನ ಕ್ರಿಸ್ತಪೂರ್ವ, ಆ ಸಮಯದಲ್ಲಿ ಏನು ಸ್ಥಿತಿ ಇದ್ದಿರ್ಬೋದು, ಯಾವ ರೀತಿಯಾದ ರಸ್ತೆಗಳಿದ್ದಿರ್ಬೋದು, ರಸ್ತೆಗಳು ವಾಸ್ತವಿಕವಾಗಿ ಇದ್ವೇನು? ರಸ್ತೆಗಳು ನಡ್ಕೊಂಡು ಹೋಗುವಷ್ಟು ರಸ್ತೆಗಳಾದ್ರೂ ಇದ್ವೇನು? ಎಂತಹ ದೊಡ್ಡ ಅರಣ್ಯಗಳಿದ್ದಿರ್ಬೋದು, ಎಂತಹ ದೊಡ್ಡ ನದಿಗಳಿದ್ದಿರ್ಬೋದು, ಎಂತಹ ದೊಡ್ಡ ಏನ್ ಹೇಳ್ತಾರೆ ಪಶು ಮೃಗ ಪಶುಗಳು ವೈಲ್ಡ್ ಲೈಫ್ ಯಾವ ರೀತಿಯಾಗಿ ಇದ್ದಿರ್ಬೋದು. किस प्रकार की परिस्थिति होगी उस समय में, विचार तो करो. बाणभट्ट 8ನೇ ಶತಮಾನದಲ್ಲಿ ಆದ बाणभट्ट, किसी ने नाम सुना हो तो, संस्कृत साहित्य का बहुत बड़ा विद्वान बाणभट्ट, जिसने कादंबरी नाम की उपन्यास लिखा. जिसने कादंबरी उपन्यास ಅಂತೂ ಎಲ್ಲರೂ ಕೇಳಿರ್ತಾರೆ. ಕಾದಂಬರಿ ಉಪನ್ಯಾಸವನ್ನ ಯಾರು ಬರೀತಾರೆ? ಆ ಬಾಣಭಟ್ಟ 8ನೇ ಶತಮಾನದವನು. 8ನೇ ಶತಮಾನದ ಬಾಣಭಟ್ಟ ತನ್ನ ಕಾದಂಬರಿಯಲ್ಲಿ ಯಾವ ವಿಂಧ್ಯಾಟವಿಯ ವರ್ಣನೆಯನ್ನ ಮಾಡ್ತಾನೆ, ಆ ವಿಂಧ್ಯಾಟವಿಯ ವರ್ಣನೆಯನ್ನ ನಾವು ಓದಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಭಯಂಕರವಾದಂತಹ ಸ್ವರೂಪ ಆಗಿನ ಸಮಯದಲ್ಲಿ ಇತ್ತು. ಬಹಳ ಭಯಂಕರ ಇತ್ತು. ವಿಂಧ್ಯಾಟವಿಯ ಸ್ವರೂಪ 8ನೇ ಶತಮಾನದಲ್ಲಿ ಎಷ್ಟು ಭಯಂಕರವಾಗಿತ್ತು ಅಂತ ಹೇಳಿದ್ರೆ, ಅವಾಗಿನ್ಗಿಂತ ಇನ್ನೂ 1200-300 ವರ್ಷಗಳ ಹಿಂದೆ ವಿಚಾರಕರು. ಆಗಿನಕ್ಕಿಂತನೂ 1200-300 ವರ್ಷಗಳ ಹಿಂದೆ ಯಾವ ರೀತಿಯಾದ ಸ್ಥಿತಿ ಇದ್ದಿರಬಹುದು, ಕಿಸ್ ಪ್ರಕಾರ ಕಿ ಸ್ಥಿತಿ ಹೋಗಿ. ಇಲ್ಲಿ ಇನ್ನೊಂದು ಅದ್ಭುತವಾದ ಘಟನೆ ನಡೆಯುತ್ತೆ. ಏನ್ ಘಟನೆ ನಡೆಯುತ್ತೆ? ಇದೆಲ್ಲಾ ವೃತ್ತಾಂತವನ್ನ ನೋಡ್ತಕ್ಕಂತಹ ಇನ್ನೊಬ್ಬ ಮಹಾನ್ ವ್ಯಕ್ತಿ ಇದ್ದ. ಅವನ ಹೆಸರು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಯಾವ ಭದ್ರಬಾಹು ಸ್ವಾಮಿ ಇದ್ದಾರೆ ಅವರ ನಿರ್ಣಯ ಅವರಿಗೆ ಗೊತ್ತಾಗುತ್ತೆ. ನಿರ್ಣಯ ಮಾತ್ರ ಗೊತ್ತಾಗೋದಿಲ್ಲ, ಅವನಿಗೆ ಮುಂದಿನ ದಾರಿ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿದೆ. ಸಾಮಾನ್ಯ ವ್ಯಕ್ತಿ ಅಲ್ಲ, ಇಡೀ ಭಾರತಕ್ಕೆ ಸಮ್ರಾಟನಿದ್ದಾನೆ. ಆ ಸಮ್ರಾಟನಿಗೆ ಗೊತ್ತಾಗುತ್ತೆ ಮುಂದಿನ ದಾರಿ ಇಷ್ಟು ಸುಲಭ ಇಲ್ಲ ಅಂತ. ಆದ್ರೆ ಭದ್ರಬಾಹು ಸ್ವಾಮಿ ನಿರ್ಣಯ ಮಾಡಿಬಿಟ್ಟಿದ್ದಾರೆ.
ವಿಚಾರ ಮಾಡಿ ಈ ಸಮಯದಲ್ಲಿ ಚಂದ್ರಗುಪ್ತ ಮೌರ್ಯ ಏನ್ ಮಾಡಬಹುದಿತ್ತು, ಕ್ಯಾ ಕರ್ ಸಕ್ತಾ ಥಾ ಚಂದ್ರಗುಪ್ತ ಮೌರ್ಯ. तो चंद्रगुप्त मौर्य ने सारे गुप्तचरों को, सारे सैनिकों को, सबको भेज दिया. ಎಲ್ಲ ನೌಕರರಿಗೆ, ಗುಪ್ತಚರರಿಗೆ, ಸೈನಿಕರನ್ನ ಎಲ್ಲರನ್ನು ಕಳಿಸ್ದ. ಏನಕ್ಕೋಸ್ಕರ? ದಕ್ಷಿಣಕ್ಕೆ ಹೋಗ್ಲಿಕ್ಕೆ ಯಾವ ಮಾರ್ಗ ಪ್ರಶಸ್ತ ಇದೆ, ಯಾಕಂದ್ರೆ ನಡ್ಕೊಂಡು ಹೋಗ್ಬೇಕು. ಮುನಿಗಳು ಕುದುರೆ ಗಿದ್ರೆ ಯಾವುದನ್ನು ಉಪಯೋಗ ಮಾಡೋದಿಲ್ಲ. ನಾವ್ ಕಾ ಉಪಯೋಗ ನೈ ಕರೆಂಗೆ, ನದಿ ಮೇ ನೈ ಜಾಯಂಗೆ. ವಿಚಾರ ಮಾಡಿ ಏನ್ ಮಾಡಿರ್ಬೋದು. ಯಾವ ಮಾರ್ಗದಿಂದ ಹೋಗ್ಬೇಕು ಅನ್ನೋದನ್ನ ನಿರ್ಣಯ ಮಾಡ್ಲಿಕ್ಕೆ ಚಂದ್ರಗುಪ್ತ ಮೌರ್ಯ ಕಳಿಸ್ತಾನೆ ಸೈನಿಕರನ್ನ. ಏನ್ ಹೇಳ್ತಾರೆ, ಗುಪ್ತಚರನ್ನ ಎಲ್ಲರನ್ನು ಕಳಿಸ್ತಾನೆ. ಎಲ್ಲರನ್ನು ಕಳಿಸಿ ಎಲ್ಲಾ ನಿರ್ಣಯ ಆದ್ಮೇಲೆ ಏನ್ ಮಾಡ್ತಾನೆ, ಈ ನೌಕರರನ್ನ ಭದ್ರಬಾಹು ಸ್ವಾಮಿಯ ಸಂಘದ ಜೊತೆಗೆ ಕಳಿಸ್ಕೊಡ್ಬೋದು. ನೌಕರರು ಕರ್ಕೊಂಡು ಹೋಗ್ತಾರೆ. ಅರೆ ನೈ ನೌಕರರ ಭರವಸೆಯಿಂದ ಇರೋದಿಲ್ಲ ಚಂದ್ರಗುಪ್ತ. ಏನ್ ಹೇಳ್ತಾರೆ, ಎಂತ ಅದ್ಭುತ ಅವಸ್ಥೆ ಇದೆ. नौकरों के भरोसे नहीं छोड़ता भद्रबाहु स्वामी को, स्वयं. विचार तो करो कितनी बड़ी त्याग उस चंद्रगुप्त मौर्य ने किया. विचार करना चाहिए अपने को. स्वयं संपूर्ण अपने राज्य को, सम्राट जो संपूर्ण भारत का राजा था, ಆ ಸಂಪೂರ್ಣ ರಾಜ್ಯವನ್ನ ತನ್ನ ಮಗ ಇನ್ನೂ ತುಂಬಾ ಬಾಲಕ ಇದ್ದಾನೆ, ಬಿಂದುಸಾರ್, ಅಭಿ ಛೋಟ ಬಾಲಕೆ. ಆ ಚಿಕ್ಕ ಬಾಲಕನಿಗೆ ತನ್ನ ಗುರು ಚಾಣಕ್ಯ, ಗುರು ಅಂತ ಹೇಳಿದ್ರೆ ಸಾಂಸಾರಿಕ ಗುರು. ಹಿಂದಿನ ಕಥೆ ನಮ್ಮೆಲ್ಲರಿಗೂ ಗೊತ್ತಿದೆ. ಚಾಣಕ್ಯ ಯಾವ ರೀತಿಯಾಗಿ ಚಂದ್ರಗುಪ್ತ ಮೌರ್ಯನನ್ನ ಸಮ್ರಾಟನಾಗಿ ಮಾಡ್ತಾನಂತ. ಇಷ್ಟು ಕಷ್ಟಪಟ್ಟು ಯಾವ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ದ ಚಂದ್ರಗುಪ್ತ ಮೌರ್ಯ, ಅದನ್ನ ಕ್ಷಣ ಮಾತ್ರದಲ್ಲಿ ಬಿಟ್ಟು ಚಿಕ್ಕ ಬಾಲಕನಿಗೆ ಆ ಯಾವ ರಾಜ್ಯ ಇದೆ ಅದನ್ನ ವಹಿಸಿ ರಾಜ್ಯ ತಿಲಕವನ್ನ ಮಾಡಿ ಚಾಣಕ್ಯನಿಗೆ ಅವನನ್ನ ವಹಿಸಿಕೊಟ್ಟು ಇವ್ರೇನ್ ಮಾಡ್ತಾರೆ, ಚಂದ್ರಗುಪ್ತ ಮೌರ್ಯ ಈ ಸಂಘದ ಜೊತೆಗೆ ತಾನೂ ಕೂಡ ಹೊರಟು ಬಿಡ್ತಾನೆ. ಚಂದ್ರಗುಪ್ತ ಮೌರ್ಯನ ಉಪಕಾರ ಎಷ್ಟು ದೊಡ್ಡದಿದೆ ನಮ್ಮ ಮೇಲೆ. ನಮಗೆಲ್ಲ ಒಂದು ಚಿಕ್ಕ ಪದ, ಒಂದು ಚಿಕ್ಕ ಆಸ್ತಿ, ತುಂಬಾ ಚಿಕ್ಕ ಚಿಕ್ಕ ವಿಚಾರಗಳೆಲ್ಲ ತುಂಬಾ ದೊಡ್ಡದಿದೆ ನಮಗೆ. ಆದ್ರೆ ಚಂದ್ರಗುಪ್ತ ಮೌರ್ಯನಿಗೆ ಜಿನ್ವಾನಿ ಮುಂದೆ ಏನೂ ಕಾಣಿಸ್ಲಿಲ್ಲ, ಸಾಮಾನ್ಯ ಧರ್ಮದ ಮುಂದೆ ಏನೂ ಕಾಣಿಸ್ಲಿಲ್ಲ. ಅರೆ ಯಾವ್ದಾದ್ರು ಉಳಿಬೇಕು ಅಂತ ಹೇಳಿದ್ರೆ ಅದು ನನ್ನ ಪ್ರಾಪರ್ಟಿ ಅಲ್ಲ, ಯಾವ್ದಾದ್ರು ಉಳಿಬೇಕು ಅಂತ ಹೇಳಿದ್ರೆ ಅದು ನನ್ನ ಸಾಮ್ರಾಜ್ಯ ಅಲ್ಲ, ಯಾವ್ದಾದ್ರು ಉಳಿಲೇಬೇಕು ಅಂತ ಇದ್ರೆ ಅದು ಶ್ರುತ ಇದೆ, ಯಾವ್ದಾದ್ರು ಉಳಿಲೇಬೇಕಂತ ಇದ್ರೆ ಅದು ಸಾಮಾನ್ಯ ಇದೆ, ಶ್ರಮಣ ಧರ್ಮ ಇದೆ, ಅದು ಉಳಿಬೇಕಿದೆ. ಹಾಗಾಗಿ ತನ್ನ ರಾಜ್ಯವನ್ನ ಲೆಕ್ಕಿಸೋದಿಲ್ಲ. ರಾಜ್ಯವನ್ನ ಲೆಕ್ಕಿಸದೇನೆ ಆ ಚಂದ್ರಗುಪ್ತ ಮೌರ್ಯ ಸ್ವಯಂ ಸಂಘದ ಜೊತೆಗೆ ತಾನೂ ಕೂಡ ದಕ್ಷಿಣ ಭಾರತಕ್ಕೆ ಹೊರಡ್ತಾನೆ. ಇತಿಹಾಸವನ್ನ ನನ್ನ ಹತ್ರ ಅನೇಕ ರೀತಿಯಾದ ವಿಚಾರಗಳನ್ನ ನಾವು ಇದರ ಬಗ್ಗೆ ಚರ್ಚೆ ಮಾಡಬಹುದು. ಅನೇಕ ಪುರಾವೆಗಳಿದೆ. ನಾವೇನೇನು ಮಾತಾಡ್ತಿದೀವಿ ಇದೆಲ್ಲದಕ್ಕೂ ಪುರಾವೆಗಳಿದೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದು ಕಥೆ ಮಾತ್ರ ಅಲ್ಲ, ವಾಸ್ತವಿಕವಾಗಿ ಐತಿಹಾಸಿಕವಾಗಿ ನಡೆದಿರುವಂತಹ ಘಟನೆ ಇದೆ, ಐತಿಹಾಸಿಕ ಘಟನೆ ಇದೆ. ಅನೇಕ ಸಂಸ್ಮರಣೆಗಳಲ್ಲಿ, ಶಾಸನಗಳಲ್ಲಿ ಎಲ್ಲ ಕಡೆಗೆ ಉಲ್ಲೇಖ ಬರುತ್ತೆ. ಯಾವಾಗ ಚಂದ್ರಗುಪ್ತ ಮೌರ್ಯ, ವಿಶ್ವಾಸ ಆಗುದಿಲ್ಲ, ಚಂದ್ರಗುಪ್ತ ಮೌರ್ಯ ಯಾವಾಗ ಸಂಘವನ್ನ ಕರ್ಕೊಂಡು ಬರ್ತಾನೆ ದಕ್ಷಿಣ ಭಾರತಕ್ಕೆ, ನೇರವಾಗಿ ಈ ಕಡೆ ದಕ್ಷಿಣ ಭಾರತಕ್ಕೆ ಬರೋದಿಲ್ಲ. ಏನ್ ಮಾಡ್ತಾನೆ, ಕೇರಳದ ಮಾರ್ಗದಿಂದ ಬರ್ತಾನೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಆ ಹುವೇನ್ ಸಾಂಗ್ ಅನ್ನತಕ್ಕಂತಹ ಚೀನಿ ಯಾತ್ರಿ ತನ್ನ ಸಂಸ್ಮರಣೆಯಲ್ಲಿ ಬರೀತಾನೆ, ನಾನು 10,000ರಿಂದ 12,000 ಮುನಿಗಳನ್ನ, ನಗ್ನ ದಿಗಂಬರ ಮುನಿಗಳನ್ನ ನಾನು ಇಲ್ಲಿ ಕೋಸ್ಟಲ್ ಏರಿಯಾ ಆಫ್ ಕೇರಳ ಅಲ್ಲಿ ನಾನು ನೋಡ್ತೀನಿ ಅಂತ. ಹಾಗಾದ್ರೆ ಯಾಕಂತ ಹೇಳಿದ್ರೆ ಮಧ್ಯ ನದಿಗಳಿದೆ, ನದಿಗಳನ್ನ ಪಾರು ಮಾಡಿ ಬರೋದು ಕಷ್ಟ ಇದೆ, ಮುನಿಗಳು ಬರೋದಿಲ್ಲ. ಹಾಗಾಗಿ ಈ ಕೋಸ್ಟಲ್ ಏರಿಯಾದಿಂದ ಈ ಕಡೆಯಿಂದ ದಕ್ಷಿಣ ಭಾರತಕ್ಕೆ ಆ ಯಾವ ಚಂದ್ರಗುಪ್ತ ಮೌರ್ಯ ಸಂಘವನ್ನ ಕರ್ಕೊಂಡ್ ಬರ್ತಾನೆ. ನಿಜ ನಾವು ವಿಚಾರ ಮಾಡೋದಿದೆ, ಯಾವ ಕಷ್ಟದಿಂದ ಆ ಸಂಘ ದಕ್ಷಿಣ ಭಾರತಕ್ಕೆ ಬಂದಿರ್ಬೋದು. ತನ್ನ ಸಾಮಾನ್ಯವನ್ನ ಕಾಪಾಡಿಕೊಂಡು ಎಷ್ಟೆಷ್ಟೋ ದಿನ ಎಲ್ಲೂ ತಂಗಲಿಕ್ಕೆ, ಎಲ್ಲೂ ನಿಲ್ಲಲಿಕ್ಕೆ ಸೂಕ್ತವಾದಂತಹ ಜಾಗ ಸಿಗದೇನೆ ಎಷ್ಟು ದಿನ ಹೋಗಿರ್ಬೇಕು.
ಆಹಾರ ಸಿಗದೇನೆ ಎಷ್ಟು ದಿನ ಹೋಗಿರ್ಬೇಕು ವಿಚಾರ ಮಾಡೋದಿದೆ ನಾವು. ಆ ಸಮಯದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಬರೋದು ಸುಲಭ ಇರ್ಲಿಲ್ಲ, ಬಹಳ ಕಷ್ಟದ ಮಾರ್ಗ ಇತ್ತು. ನಾವು ಟೋಡ್ರಮಲ್ಜಿ ಕಥೆಯನ್ನೇ ಕೇಳಿದ್ರೆ ನಮಗೆ ಅರ್ಥ ಆಗುತ್ತೆ. ಟೋಡ್ರಮಲ್ಜಿ ಈಗ 200-300 ವರ್ಷದ ಹಿಂದೆ ಆದವರು. उनकी कहानी सुनो. 2-3 लोगों को भेजा मूड बिद्री षटखंडागम की प्रतिलिपि करवाने के लिए. एक का तो रास्ते में मरण हो गया. क्या कहते हैं? ಈಗ 200-300 ವರ್ಷಗಳ ಹಿಂದೆ ಇಂತಹ ವಿಕಟ ಪರಿಸ್ಥಿತಿ ಇದ್ರೆ ಕ್ರಿಸ್ತ ಪೂರ್ವ ಕಾಲದಲ್ಲಿ ಎಂತಹ ಸಂದರ್ಭ ಇದ್ದಿರಬಹುದು. ಉತ್ತರದಿಂದ ದಕ್ಷಿಣಕ್ಕೆ ಬರುವುದು ಅದು ಕೂಡ ಕಾಲ್ನಡಿಗೆಯಲ್ಲಿ ಸಾಮಾನ್ಯವಾದ ವಿಚಾರ ಇರಲಿಲ್ಲ. ಇದು ಅದಕ್ಕೆ 12,000 ಸಾಧುಗಳು ಬರಕ್ಕೆ ಹೋಗ್ಲಿಲ್ಲ, ಬರೋ ಧೈರ್ಯವನ್ನ ಮಾಡ್ಲಿಲ್ಲ, ಅಲ್ಲೇ ಉಳಿದ್ಬಿಟ್ರು. ಮತ್ತ ಆ ಧರ್ಮ ಉತ್ತರ ಭಾರತದಲ್ಲಿ ಅಧಿಕವಾಗಿ ಯಾಕೆ ಪ್ರಚಲನೆ ಆಗುತ್ತೆ? ಯಾಕಂತ ಹೇಳಿದ್ರೆ ಯಾವ ಆಹಾರ, ಮೈಥುನ, ಈ ಸಂಜ್ಞೆಗಳಿದೆಯಲ್ಲ, ಸಂಜ್ಞೆ ಯಾವ್ದಕ್ಕಂತೀವಿ ನಾವು? ಯಾವುದೇ ಉಪದೇಶ ಇಲ್ಲದೆ, ಯಾರು ಹೇಳದೇನೆ ಯಾವ ವಿಕೃತಿ ನಮ್ಮ ಜೀವನದಲ್ಲಿ ಇದೆ, ಆ ವಿಕೃತಿಗೆ ನಾವು ಹೇಳ್ತೀವಿ ಸಂಜ್ಞಾ कहते हैं ना, आहार संज्ञा, भय संज्ञा, मैथुन संज्ञा, है ना. ಈ ಎಲ್ಲ ಸಂಜ್ಞೆಗಳಿದೆಯಲ್ಲ, ಈ ಸಂಜ್ಞೆ ಅಂದ್ರೆ ಏನು? ವಿಕೃತಿ. ಸಂಜ್ಞೆ ಅಂದ್ರೆ ವಿಕೃತಿ. ಲೇಕಿನ್ कैसा ವಿಕೃತಿ? तो कहते ಯಾರು ಉಪದೇಶ ಕೊಡದೇನೆ, ಯಾರು ಹೇಳದೇನೆ ನಮ್ಮ ಜೀವನದಲ್ಲಿ ಇರುವಂತಹ ವಿಕೃತಿ. ಆಹಾರ ತಗೊಳ್ಳಿಕ್ಕೆ ಯಾರು ಹೇಳ್ತಾರೆ ನನಗೆ? ಹುಟ್ಟಿದ ಮಗುವಿಗೆ ಹಾಲು ಕುಡಿಯಕ್ಕೆ ಯಾರು ಹೇಳ್ತಾರೆ? ಆಹಾರ ಸಂಜ್ಞಾ ವಿಕೃತಿ ಇದೆ, ಹೇಳದೇನೆ ಬಂದಿದೆ. ಭಯ ಸಂಜ್ಞಾ, ಏನಾದ್ರೂ ಸ್ವಲ್ಪ ಏನಾದ್ರೂ ಶುರು ಆಗ್ಬಿಟ್ರೆ, ನಮಗೆ ಕೊರೋನಾ ಬಂದಾಗ ಭಯ ಶುರು ಆಗಿತ್ತಲ್ಲ, ಭಯ ಪಡ್ಲಿಕ್ಕೆ ಯಾರು ಹೇಳ್ತಾರೆ? ಭಯ ಸಂಜ್ಞೆ ಇದೆ. ಯಾರು ಉಪದೇಶ ಇಲ್ಲದೇನೆ ಬಂದಿರುವಂತಹ ವಿಕೃತಿ ಇದೆ. ಇಂತಹ ವಿಕೃತಿಗೆ ಯಾರು ಪರ್ಮಿಷನ್ ಕೊಟ್ಟು ಬಿಡ್ತಾರೆ? ಆಹಾರದಲ್ಲಿ, ಭಯದಲ್ಲಿ, ಮೈಥುನ, ಅನೇಕ ರೀತಿಯಾಗಿ ಯಾರು ಸ್ವತಂತ್ರತೆಯನ್ನ ಕೊಡ್ತಾರೆ, ಅಂತಹ ಧರ್ಮಕ್ಕೆ ಅನುಯಾಯಿಗಳಂತೂ ಬರೋದು ಸಹಜ ಇತ್ತು. ಹಾಗಾಗಿ ಶ್ವೇತಾಂಬರ ಮತ ಕೂಡ ಈ ಕುಂದ ಸ್ವಾಮಿ ಬರುವಷ್ಟರಲ್ಲಿ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ಅದಕ್ಕೆ ಕಾರಣನೇ ಇದಿದೆ. ಅನೇಕ ರೀತಿಯಾದ ಸ್ವತಂತ್ರತೆಗಳನ್ನ ಕೊಟ್ಟು ಬಿಡ್ತಾರೆ. ನಮ್ಮ ವಿಚಾರ ಏನಿತ್ತು ಅದು ವಿಚಾರ ತುಂಬಾ ಭಿನ್ನ ಇದೆ. ಅದರ ವಿಚಾರ ನಾವು ಮತ್ತೆ ಸಮಯ ಸಿಕ್ಕಾಗ ಮಾಡೋದಿದೆ. ಬಟ್ ಈಗ ಸಮಯ ಹಾಗೆ ಹೋಗುತ್ತೆ. ಇನ್ನು ಅರ್ಧ ಚರ್ಚೆ ಕೂಡ ನಾವು ಮಾಡಿಲ್ಲ. ಏನೇ ಸ್ವಲ್ಪ ಚರ್ಚೆ ಮಾಡಿಬಿಟ್ಟು ನಾವು ಇವತ್ತಿನ ಚರ್ಚೆಯನ್ನ ಮುಗಿಸೋದಿದೆ. ಮುಂದಿನ ಚರ್ಚೆಯನ್ನ ನಾಳೆ ಅಥವಾ ಯಾವಾಗ ಸಮಯ ಸಿಗುತ್ತೆ ಮಾಡೋದಿದೆ. ಏನ್ ಹೇಳ್ತಾರೆ? ಭದ್ರಬಾಹು ಸ್ವಾಮಿ ಜೊತೆಗೆ ಈ ಯಾವ ಸಂಘ ಬಂದಿತ್ತು ಅದು ಸಾಮಾನ್ಯವಾದ ವಿಚಾರ ಇರ್ಲಿಲ್ಲ. ಬಹಳ ದೊಡ್ಡ ಸಾಹಸವನ್ನ ಮಾಡಿ ಈ ಯಾವ ಸಂಘ ಇದೆ ಅದು ಬಂದು ಕೊನೆಗೆ ಶ್ರವಣಬೆಳಗೊಳಕ್ಕೆ ಬಂದು ತಲುಪುತ್ತೆ. ಶ್ರವಣಬೆಳಗೊಳಕ್ಕೆ ಬಂದು ತಲುಪಿ ಸುಮಾರು ಸಮಯ ಆದ ನಂತರ ಯಾವಾಗ ಶ್ರುತ ಸಂರಕ್ಷಣೆ ಆಗುತ್ತೆ, ತಮ್ಮ ಶಿಷ್ಯರುಗಳಿಗೆ ಎಲ್ಲರಿಗೂ ಉಪದೇಶ ಆಗುತ್ತೆ, ಮತ್ತೆ ಸಾಮಾನ್ಯ ಎಲ್ಲವೂ ಸರಿ ಆಗುತ್ತೆ, ಶ್ರಮಣ ಧರ್ಮ ಪಾಲನೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೆಲ್ಲವನ್ನು ನೋಡಿ ಸಮಾಧಾನ ಆದ ನಂತರ ಚಂದ್ರಗುಪ್ತ ಮೌರ್ಯ ಸ್ವಯಂ ದೀಕ್ಷೆಯನ್ನ ಪಡೆದು ತಾನು ಸ್ವಯಂ ಆ ಯಾವ ಶ್ರವಣಬೆಳಗೊಳ ಇದೆ, ನಮ್ಮೆಲ್ಲರಿಗೂ ಗೊತ್ತಿದೆ, ಚಂದ್ರಗಿರಿ ನಾವು ಯಾಕಂತೀವಿ? ಅದಕ್ಕೆ ಚಂದ್ರಗುಪ್ತನ ಹೆಸರಿಂದಾನೇ ಅದಕ್ಕೆ ಚಂದ್ರಗಿರಿ ಅಂತ. ಚಂದ್ರಗಿರಿ ಬೆಟ್ಟ ಒಂದೇ ಅಲ್ಲ, ಈ ಇತಿಹಾಸ ಮೈಗ್ರೇಷನ್ ಆಯ್ತಲ್ಲ 12,000 ಮುನಿಗಳದ್ದು, ಇದರ ಅನೇಕ ರೀತಿಯಾದ ಇತಿಹಾಸ ಇದೆ. ತಮಿಳುನಾಡು, ಕೇರಳ, ಕರ್ನಾಟಕದ ಅನೇಕ ಜಾಗಗಳಲ್ಲಿ ಎಲ್ಲೆಲ್ಲಿ ಆ ಮುನಿ ಸಂಘ ವಿಶೇಷವಾಗಿ ತಂಗುತ್ತೆ, ಎಲ್ಲೆಲ್ಲಿ ವಿಶೇಷವಾಗಿ ವಿಶ್ರಾಮವನ್ನ ತಗೊಳ್ಳತ್ತೆ ಆ ಮುನಿ ಸಂಘ, ಅಲ್ಲಲ್ಲಿನ ಜಾಗಗಳಿಗೆ ಚಂದ್ರಗುಪ್ತನ ಹೆಸರಿದೆ. ಅನೇಕ ರೀತಿಯಾದ ಇತಿಹಾಸ ಇದೆ. ಚಂದ್ರಗುಪ್ತನ ಹೆಸರು ಯಾಕಿದೆ? ಭದ್ರಬಾಹು ಹೆಸರಿಲ್ಲ, ಚಂದ್ರಗುಪ್ತನ ಹೆಸರಿದೆ. ಯಾಕಂದ್ರೆ ಒಂದು ಚಂದ್ರಗುಪ್ತ ಸಮ್ರಾಟ, ಜೊತೆಗೆ ತನ್ನ ಇಡೀ ಸಾಮ್ರಾಜ್ಯವನ್ನ ಬಿಟ್ಟು ಈ ಯಾವ ಮುನಿ ಸಂಘ ಇದೆ ಅದ್ರ ಜೊತೆಗೆ ಬಂದಿರ್ತಾನೆ. ಹಾಗಾಗಿ ಅನೇಕ ಯಾವ ವಿಚಾರಗಳಿದೆ, ಅನೇಕ ಯಾವ ಈ ಮುನಿ ಸಂಘದ ಸ್ವರೂಪ ಇದೆ, ಅದು ಎಲ್ಲೆಲ್ಲಿ ಬಂದು ತಂಗತ್ತೆ ಅಲ್ಲಿಯ ಎಲ್ಲಾ ಕಡೆಗೂ ಕೂಡ ಈ ಚಂದ್ರಗುಪ್ತ ಮೌರ್ಯನ ಹೆಸರು ಬರುತ್ತೆ.
ಅದೇ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ಯಾವ ಬೆಟ್ಟದ ಮೇಲೆ ಸಮಾಧಿಯನ್ನ ತಗೋತಾನೆ, ಭದ್ರಬಾಹು ಗುಹೆಯ ಮೇಲೆ ಇನ್ನೂ ಸ್ವಲ್ಪ ಮೇಲೆ ಹೋದ್ರೆ ನಮಗೆ ಅಲ್ಲಿ ಚಂದ್ರಗಿರಿ ಬೆಟ್ಟದ ಮೇಲೆ, ಚಿಕ್ಕ ಬೆಟ್ಟದ ಮೇಲೆ ನಮಗೆ ಆ ಚಂದ್ರಗುಪ್ತ ಮೌರ್ಯ ಹಿಂದಿನ ಹೆಸರಿತ್ತು, ದೀಕ್ಷೆಯನ್ನ ತಗೊಂಡ ಮೇಲೆ ವಿಶಾಖಾಚಾರ್ಯ ಆಗ್ತಾರೆ. ವಿಶಾಖಾಚಾರ್ಯ ಆದಂತಹ ಸಮಯದಲ್ಲಿ ಆ ವಿಶಾಖಾಚಾರ್ಯರು ಚಂದ್ರಗಿರಿ ಬೆಟ್ಟದ ಮೇಲೆ ದೀಕ್ಷೆಯನ್ನ ಪಡೆದು ಅಲ್ಲಿಯೇ ಸಮಾಧಿಯನ್ನ ಪಡಿತಾರೆ. ಅದು ವಾಸ್ತವಿಕವಾಗಿ ಆ ಯಾವ ವಿಶಾಖಾಚಾರ್ಯರ ಹಿಂದಿನ ಪೂರ್ವ ಯಾವ ಸ್ಥಿತಿ ಇದೆ ಚಂದ್ರಗುಪ್ತ ಮೌರ್ಯನದ್ದು, ಎರಡೂ ಕೂಡ ಸಾರ್ಥಕವಾಗುತ್ತೆ. ಹೀಗೆ ನಿಜವಾಗಿ ನಮ್ಮ ಶ್ರುತ ಸಂವರ್ಧನೆ ಇತಿಹಾಸ ಇದೆ. ಇದಾದ ನಂತರ ಇನ್ನೊಂದು ಶ್ರುತ ಸಂರಕ್ಷಣೆ ಘಟನೆ ನಡೆಯುತ್ತೆ, ಅದಾದ ನಂತರ ಇನ್ನೊಂದು ಘಟನೆ ನಡೆಯುತ್ತೆ. ಇದು 2-3 ಘಟನೆ ನಡೆದ ನಂತರ ಆಮೇಲೆ ದರ್ಶನಾಚಾರ್ಯರ ನಿಮಿತ್ತದಿಂದ ಶ್ರುತ ಲಿಪಿಬದ್ಧ ಆಗುವಂತಹ ಕಾರ್ಯ ನಡೆಯುತ್ತೆ. ಇದಕ್ಕೆ ಪ್ರತೀಕವಾಗಿ ಚಂದ್ರಗಿರಿಯ ಮೇಲೆ ಒಂದು ಬಸದಿ ಇದೆ, ಅದಕ್ಕೆ ನಾವು ಚಂದ್ರಗುಪ್ತ ಬಸದಿ ಅಂತಾನು ಕರಿತೇವೆ. ಅದರ ಫೇಮಸ್ ಹೆಸರೇನು? ಕತ್ತಲೆ ಬಸದಿ. ಗೊತ್ತಿದೆ ಎಲ್ಲರಿಗೂ. 12ನೇ ನಂಬರ್ ಬಸದಿ ಕತ್ತಲೆ ಬಸದಿ. ಕತ್ತಲೆ ಬಸದಿ ಯಾಕಂತಾರೆ? ಯಾವುದು ವಿಂಡೋ ಇಲ್ಲ, ಯಾವ ಕಡೆಯಿಂದ ಬೆಳಕು ಬರೋದಿಲ್ಲ, ಮತ್ತೆ ಅಲ್ಲಿ ಯಾವ ಕಲ್ಲುಗಳ ಪ್ರಯೋಗ ಮಾಡಿದರೆ ಅದಕ್ಕೆ ಕೃಷ್ಣ ಪಾಷಾಣ ಅಂತಾರೆ. ವಿಶೇಷವಾದ ಕಲ್ಲುಗಳ ಪ್ರಯೋಗ ಆ ಒಂದು ಮಂದಿರದಲ್ಲಿ ಮಾಡಿದ್ದಾರೆ. ಅಲ್ಲಿ ನೀವು ಈ ಕಥೆಯನ್ನು ನೋಡ್ಬೋದು. ಅಲ್ಲಿ ಈ ಕಥೆ ಇದೆ ಕತ್ತಲೆ ಬಸದಿಯಲ್ಲಿ. ಕತ್ತಲೆ ಬಸದಿಯಲ್ಲಿ ರೈಟ್ ಸೈಡ್ ಅಲ್ಲಿ ನಾವು ಎಂಟರ್ ಆದ್ರೆ ಬಲಗಡೆಯಲ್ಲಿ ಈ ಕಥೆಯನ್ನ ವಿಶ್ವದ ಅತಿ ಪ್ರಾಚೀನ ಹೇಳ್ತಾರೆ, ವಿಶ್ವದ ಅತಿ ಪ್ರಾಚೀನವಾದಂತಹ ಇಂಗ್ರೇವ್ ಮಾಡಿರುವಂತಹ ಆ ಯಾವ ಇದಿದೆ, ಪಾಷಾಣದಲ್ಲಿ ಕೆತ್ತಿದಂತಹ ಚಿತ್ರ ಇದೆ, ಅದು ಬಹಳ ಪ್ರಾಚೀನ ಚಿತ್ರ ಇದೆ. ಅಲ್ಲಿ ನಾವು ಹೋಗಿ ನೋಡ್ಬೋದು. ಚಿಕ್ಕ ಮಗು ಇದೆ, ಅದನ್ನ ಗೋವರ್ಧನ ಆಚಾರ್ಯರು ಕರ್ಕೊಂಡ್ ಬರ್ತಾ ಇದ್ದಾರೆ. ಆ ಕಡೆಗೆ ಈ ಕಥೆ ಇದೆ. ಅದಾನಂದ ಗೋವರ್ಧನ ಆಚಾರ್ಯರು ಭದ್ರಬಾಹು ಮುನಿಗೆ ಉಪದೇಶವನ್ನ ಕೊಡ್ತಾ ಇರೋದು. ಆಮೇಲೆ ಭದ್ರಬಾಹು ಸ್ವಾಮಿ 12,000 ಮುನಿಗಳ ಜೊತೆಗೆ ಚಂದ್ರಗುಪ್ತ ಮೌರ್ಯ ಕರ್ಕೊಂಡ್ ಬರ್ತಕ್ಕಂತಹ ಆ ಚಿತ್ರ ಅಲ್ಲಿ ಇನ್ಗ್ರೇವ್ ಮಾಡಿರುವಂತದ್ದು ಇದೆ. ಯಾರಿಗೆ ಗಮನಕ್ಕೆ ಬಂದಿಲ್ಲ ಅವ್ರು ಇನ್ನೊಂದು ಸಲ ಕತ್ತಲೆ ಬಸ್ತಿಗೆ ಹೋದಾಗ ಅದನ್ನ ನೋಡೋದಿದೆ. ಸೊ ಇದು ಶ್ರುತ ಪರಂಪರೆಯ ವಾಸ್ತವಿಕವಾದ ಮೊದಲನೆಯ ಅತ್ಯಂತ ಮಹತ್ವಪೂರ್ಣವಾದ ಘಟನೆ ಇದೆ. ಈ ರೀತಿಯಾದ ದುಸ್ಥಿತಿಯಲ್ಲಿ ಸಾಹಸವನ್ನ ಮಾಡಿ ಭದ್ರಬಾಹು ಸ್ವಾಮಿ ಹಾಗೂ ಇಬ್ಬರು ಮಹಾನ್ ಪುರುಷರು, ಒಬ್ಬರು ಭದ್ರಬಾಹು ಸ್ವಾಮಿ, ಇನ್ನೊಬ್ಬರು ಚಂದ್ರಗುಪ್ತ ಮೌರ್ಯ ಅಥವಾ ವಿಶಾಖಾಚಾರ್ಯರು, ಇವರಿಬ್ಬರ ಅಪಾರವಾದ ತ್ಯಾಗದಿಂದ ಶ್ರಮಣ ಧರ್ಮ ದಕ್ಷಿಣಕ್ಕೆ ಬರುತ್ತೆ ಮತ್ತು ತನ್ನ ಮೂಲ ಸ್ವರೂಪದಿಂದ ಇವತ್ತಿಗೂ ಕೂಡ ಜೀವಂತವಾಗಿರುತ್ತೆ. ಒಂದು ವೇಳೆ ಈ ರೀತಿಯಾದ ಕಠೋರವಾದ ನಿರ್ಣಯವನ್ನ ತಗೊಂಡು ಈ ಇಬ್ಬರೂ ಮಹಾನ್ ಪುರುಷರು ಈ ಸಾಧನೆಯನ್ನ ಮಾಡದೆ ಹೋಗಿದ್ದಿದ್ರೆ ಮೂಲ ಜೈನ ಧರ್ಮ ದಿಗಂಬರ ಮೂಲ ಆಮ್ನಾಯ ಯಾವ ಶುದ್ಧ ಆತ್ಮನ, ಯಾವ ನ್ಯಾಯಕ್ ಭಗವಾನ್ ಆತ್ಮನ ಚರ್ಚೆ ಇದೆ, ಯಾವ ಮೂಲ ಸಾಮಾನ್ಯನ ಸ್ವರೂಪದ ಚರ್ಚೆ ಇದೆ, ಇದು ನಮಗೆ ಯಾರಿಗೂ ಸಿಗ್ತಾನೆ ಇರಲಿಲ್ಲ. ಇದರ ಮೊದಲ ಶ್ರೇಯ ಗೋವರ್ಧನಾಚಾರ್ಯರಿಗೆ, ಅದರ ಜೊತೆಗೆ ಇರ್ತಕ್ಕಂತಹ ಭದ್ರಬಾಹು ಮತ್ತು ಚಂದ್ರಗುಪ್ತ ಮೌರ್ಯರಿಗೆ ಸೇರುತ್ತೆ. ಇದಾದ ನಂತರದ ಶ್ರುತ ಪರಂಪರೆಯ ಕಥೆಯನ್ನ ನಾವು ನಂತರ ಚರ್ಚೆ ಮಾಡೋದಿದೆ. ಇವಾಗಿನ ಸಮಯ ಆಗಿದೆ, ಯಾರಿಗೂ ವಿಕಲ್ಪ ಆಗೋದು ಬೇಡ. ಹಾಗಾಗಿ ಇವತ್ತಿನ ಸಮಯ ಆಗಿದೆ. ಇವತ್ತಿನ ಚರ್ಚೆಯನ್ನ ನಾವು ಇಲ್ಲಿಗೆ ವಿರಾಮ ಮಾಡೋದಿದೆ. ಮುಂದಿನ ಚರ್ಚೆಯನ್ನ ನಾವು ನಂತರ ಮಾಡೋದು.